ಗುಡ್ ಈವ್ನಿಂಗ್. ಸಂಜೆಯ ವಂದನೆಗಳು. ಈ ಸಾಯಂಕಾಲ ವೇಳೆ ನಾವು ತಿರುಗೊಂದ್ಸಾರಿ ನಿಮ್ಮೆಲ್ಲರನ್ನ ಈ ಒಂದು ಆನ್ಲೈನ್ ಬೈಬಲ್ ಡಿಸ್ಕಷನ್ಗೆ, ಚರ್ಚೆಗೆ, ಸತ್ಯವೇದದ ಚರ್ಚೆಗೆ ನಿಮ್ಮನ್ನು ನಾನು ತಿರುಗೊಂದ್ಸಾರಿ ಸ್ವಾಗತಿಸ್ತೇನೆ. ಬೇರೆ ಇದು ಅನೇಕರ ಜೀವಿತದಲ್ಲಿ ಈ ಒಂದು ಕಾರ್ಯ ಬೈಬಲ್ ಅಧ್ಯಯನದ ಕುರಿತು ಆಸಕ್ತಿಯನ್ನು ತರ್ತಾ ಇದೆ ಎಂಬುವ ಅನೇಕ ಸಾಕ್ಷಿಯನ್ನು ನಾವು ಕೇಳ್ತಾ ಇರುವಂತೆ, ವಿಶೇಷವಾಗಿ ನಾನು ಈ ಒಂದು ಸಾಯಂಕಾಲ ವೇಳೆಯಲ್ಲಿ ನಿಮ್ಮೆಲ್ಲರನ್ನ ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತ ಮಾಡ್ತೇನೆ. ಅದ್ರ ಜೊತೆಗೆ ವಿಶೇಷವಾಗಿ ನಾವು ನಿಮಗೆ ಪ್ರೋತ್ಸಾಹಿಸ್ತೇವೆ ಏನಂದರೆ, ನಾವು ಚರ್ಚೆ ಮಾಡುವಾಗ ನೀವು ಈ ಚರ್ಚೆಯಲ್ಲಿ ಭಾಗವಹಿಸ್ರಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ರಿ. ನಾವು ಅನೇಕ ವಾಕ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಜೊತೆಯಾಗಿ ಚರ್ಚಿಸುವಾಗ ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ನಾವು ಒಂದು ವೇಳೆ ಸಮಯ ಸಿಗುವಲ್ಲಿ, ನಾವು ನಮ್ಮ ಇಂಟರ್ನೆಟ್ ಸರಿಯಾಗಿ ಕೆಲಸ ಮಾಡುವಲ್ಲಿ ನಾವು ಖಚಿತವಾಗಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಈ ಒಂದು ಚರ್ಚೆಯಲ್ಲಿ ನಾವು ನೀವು ಪಾರ್ಟಿಸಿಪೆಂಟ್ಸ್ ಅಂತ ನಾವು ಅದನ್ನು ಉಪಯೋಗಿಸ್ತೇವೆ. ಅದಕ್ಕಾಗಿ ನಿಮ್ಮನ್ನು ನಾನು ವಿನಂತಿಸ್ತೇನೆ, ನೀವು ಈ ಡಿಸ್ಕಷನ್ನಲ್ಲಿ ನೀವು ಸಹ ನಮ್ಮೊಂದಿಗೆ ಭಾಗವಹಿಸಬೇಕು. ಅದರ ಜೊತೆಗೆ ನಾನು ರಿಮೈಂಡ್ ಮಾಡ್ತೀನಿ ಪ್ರಿಯರೇ, ಇದು ನಮ್ಮ ಒಂದು ವಿಶೇಷವಾಗಿ ಈ ಒಂದು ವಿಡಿಯೋ ಏನು ಲೈವ್ ಬರ್ತಾ ಇರುವಂತೆ ನಿಮ್ಮ ಒಂದು ಚಿಕ್ಕ ಸಹಾಯ ಕೇಳ್ತೇವೆ. ಏನಂದರೆ, ನೀವು ಶೇರ್ ಅನ್ನುವಂಥದ್ದನ್ನು ಅಲ್ಲಿ ಕೆಳಗಡೆ ಇದೆ ನೋಡ್ರಿ, ಕಾಣ್ತಾ ಇರ್ಬೋದು, ಅದು ಅಲ್ಲಿ ಶೇರ್ ಅಂತ ಇದೆ. ಅದನ್ನು ನೀವು ಪ್ರೆಸ್ ಮಾಡಿದರೆ, ಅದನ್ನು ನೀವು ಒತ್ತಿದರೆ ಅದೇನಾಗ್ತದಪ್ಪ ಅಂದರೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಈ ಒಂದು ಚರ್ಚೆ ಅವರಿಗೂ ಕೂಡ ತಲುಪ್ತದೆ. ಆದುದರಿಂದ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಅದನ್ನು ಶೇರ್ ಮಾಡಬೇಕೆಂಬುದಾಗಿ. ನಾನು ಅನ್ನಿಸ್ತೀನಿ ನೀವು ಸಾಯಂಕಾಲದ ಚಹಾ ಎಲ್ಲ ಮುಗಿಸಿ ಕೂತ್ಕೊಂಡಿದ್ದೀರ ಅಂತ ಹೇಳಿ. ನಾವು ಬಹಳ ಹೊತ್ತು ಸಮಯ ತೆಗೆದುಕೊಳ್ಳೋದಿಲ್ಲ, ಚರ್ಚೆಯನ್ನು ಈಗಲೇ ಆರಂಭ ಮಾಡಲಿಕ್ಕಿದ್ದೇವೆ. ನನ್ನ ಜೊತೆಗಿರುವಂಥ ಜೊತೆ ಸೇವಕರು ನಾನು ಪರಿಚಯ ಮಾಡಲು ಬಯಸ್ತೇನೆ. ನನ್ನ ಲೆಫ್ಟ್ ಸೈಡ್ ಇರುವಂಥದ್ದು ವಿಲ್ಸನ್ ಪೀಟರ್. ಅವರು ಉದ್ಯೋಗ ಮಾಡ್ತಾ ಇದ್ದಾರೆ ಮತ್ತು ಈಗಾಗಲೇ ಅವರು ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ನಿಮಗೆ ಅದು ಗೊತ್ತಿರುವಂಥ ವಿಷಯ. ಅಷ್ಟು ಮಾತ್ರ ಅಲ್ಲ, ಸಂತೋಷ್ ಅಂತೂ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಈಗಾಗಲೇ ಪಾರ್ಟಿಸಿಪೆಂಟ್ ಆಗಿ ಇರುವಂಥದ್ದು ನಿಮಗೆ ಗೊತ್ತಿರುವಂಥದ್ದು. ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂಥದ್ದು ಜ್ಯೋತ್ಸ್ನಾ. ಇದು ವಿಲ್ಸನ್ ಅವರ ಹೆಂಡತಿ. ಫಸ್ಟ್ ಟೈಮ್ ಸ್ವಾಗತ. ಓಕೆ, ಅವರು ಕೂಡ ಜೊತೆಯಾಗಿ ಕೆಲಸ ಮಾಡ್ತಾ ಇರುವಂಥ ಕುಟುಂಬ ಅವರು ಪ್ರೈವೇಟ್ನಲ್ಲಿ. ಬೀನಾ ಅಂತೂ ನಿಮಗೆ ಗೊತ್ತಿದೆ, ನನ್ನ ಪ್ರಿಯ ಧರ್ಮ ಪತ್ನಿ. ನಾವೆಲ್ಲ ಕೂಡಿ ಪ್ರಿಯರೇ, ಇದು ಇಂಡಕ್ಟಿವ್ ಸ್ಟಡಿ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಇಂಡಕ್ಟಿವ್ ಸ್ಟಡಿ ಅಂದರೆ ನಾವು ವರ್ಸ್ ಬೈ ವರ್ಸ್, ಮತ್ತು ಇಂಡಕ್ಟಿವ್ ಸ್ಟಡಿಯ ಮೆಥಡ್ ಏನಿದೆ, ಅಬ್ಸರ್ವೇಷನ್, ಇಂಟರ್ಪ್ರಿಟೇಷನ್ ಆ್ಯಂಡ್ ಅಪ್ಲಿಕೇಶನ್, ಆ ರೀತಿಯಾಗಿ ನಾವು ಚರ್ಚೆ ಮಾಡುವಂಥದ್ದು ಆಗ್ತಿರ್ತದೆ. ಸಾಮಾನ್ಯವಾಗಿ ಅಷ್ಟೊಂದು ನಾವು ಡೀಪ್ ಅಭ್ಯಾಸ ಮಾಡಲಿಕ್ಕಾಗಿ ನಮಗೆ ಸಮಯ ಸಾಕಾಗೋದಿಲ್ಲ. ಅದಕ್ಕೆ ನಾವು ಒಂದು ಸಂಕ್ಷಿಪ್ತವಾದ ಒಂದು ಸ್ಯಾಂಪಲ್ ಕೊಡ್ತಾ ಇದ್ದೇವೆ. ಏನಂದರೆ, ಸತ್ಯವೇದದ ಅಧ್ಯಯನ ಹೇಗೆ ನಾವೆಲ್ಲ ಮಾಡ್ಬೋದು ಎಂಬುದಾಗಿ. ಈಗಾಗಲೇ ನಾವು ಥೀಮ್ಯಾಟಿಕ್ ಸ್ಟಡಿ ಮಾಡಿದ್ದಿದೆ. ನೀವು ನಮ್ಮ ವಿಡಿಯೋ ಇದೆ ಫೇಸ್ಬುಕ್ನ ಈ ಪೇಜ್ ಸ್ವಲ್ಪ ನೀವು ಸ್ಲೈಡ್ ಡೌನ್ ಮಾಡಿ ನೋಡಿದರೆ ಹಳೆಯ ಡಿಸ್ಕಷನ್ಸ್ ಎಲ್ಲ ಇದೆ. ಅದನ್ನು ನೀವು ಗಮನಿಸ್ಬೋದು. ಮತ್ತು ಯೂಟ್ಯೂಬ್ನಲ್ಲಿಯೂ ಕೂಡ ಇದೆ. ಓಕೆ, ನೀವು ಅದನ್ನು ಅಲ್ಲಿಯೂ ಕೂಡ ನೀವು ಅದನ್ನು ಗಮನಿಸ್ಬೋದು. ಆದರೆ ಇಲ್ಲಿ ನಾವು ಅಪೊಸ್ತಲರ ಕೃತ್ಯವನ್ನು ನಾವು ಅಧ್ಯಯನ ಮಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕೆ ಕೆಲವು ಮಹತ್ವದ ಭಾಗ. ಯಾಕಂದರೆ ನಮ್ದೇನಪ್ಪ ಅಂದರೆ, ಈ ಲಾಕ್ಡೌನ್ ಆಗಿರುವಾಗ ಈ ಸಮಯ ಏನಿದೆ ಅದನ್ನು ಸದುಪಯೋಗಿಸ್ಕೊಳ್ಳೋಣ ಅಂತ. ನಮ್ಮದು ಸಾಧ್ಯವಾದಷ್ಟು ನಾವು ಈ ಒಂದು 13 ಅಧ್ಯಾಯಗಳನ್ನು, 13 ಮುಖ್ಯವಾದ ವಿಷಯಗಳನ್ನ ನಾವು ಅಪೊಸ್ತಲರ ಕೃತ್ಯದಲ್ಲಿ ಅಭ್ಯಾಸ ಮಾಡುವಂಥವ್ರಾಗಿದ್ದೇವೆ. ಈಗ ನಾವು 5ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. ಓಕೆ, 5ನೇ ಅಧ್ಯಾಯದ ಮೊದಲಿನ 11 ವಚನಗಳನ್ನು ಈ ದಿವಸ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಓಕೆ, ಅದಕ್ಕಿಂತ ಮೊದಲು ನಾನು ಈ ಒಂದು ಏನಂದರೆ, ಚರ್ಚೆಯಲ್ಲಿ ನಾವು ಭಾಳ ಡೀಪಾಗಿ ಹೋಗೋದಕ್ಕಿಂತ ಮೊದಲು, ನೀವು ಸಣ್ಣ ಮಕ್ಕಳಿದ್ದಾಗ ಒಂದು ಹಾಡು ಕೇಳಿರ್ಬೋದು, ಜಾನಿ ಜಾನಿ ಎಸ್ ಪಾಪ, ಕೇಳಿದ್ರ? ಈಟಿಂಗ್ ಶುಗರ್ ನೋ ಪಾಪ, ಟೆಲಿಂಗ್ ಲೈಸ್ ಅಂತ ಹೇಳಿ. ಎನಿವೆ ನಾವು ಹಾಡೋದು ಬೇಡ. ಬಟ್ ದೆನ್ ಚಿಕ್ಕವರು ಇದ್ದಾಗ
ನಾವು ಒಂದು ವೇಳೆ ಸುಳ್ಳು ಹೇಳಿ ಸಿಕ್ಬಿದ್ರೆ ಏನ್ ಆಗ್ತಿತ್ತು ಮನ್ಯಾಗ? ಹೊಡಿತಿದ್ರು. ಓಕೆ ಓಕೆ, ಕೊಡ್ತಿದ್ದಿಲ್ಲ, ಒಂದೊಂದ್ಸತಿ ಹೊರಗೆ ನಿಲ್ಲಿಸ್ಬಿಟ್ಟಿರ್ತಿದ್ರೆ. ಓಕೆ, ಪನಿಷ್ಮೆಂಟ್, ಊಟ ಇಲ್ಲದ ಹೊರಗೆ ನಿಂದಿರುವಂತಹ ಪನಿಷ್ಮೆಂಟ್, ಶಿಕ್ಷೆ ಆಗ್ತದೆ. ಏನ್ ಶಿಕ್ಷೆ? ಹೇಗೆ ಶಿಕ್ಷೆ ಇನ್ ದ ಸೆನ್ಸ್ ಮನೆಯಿಂದ ಹೊರಗೆ ಹಾಕೋದು, ನಿಂದಿರ್ಸೋದು, ಬಿಸಿಲಲ್ಲಿ ನಿಂದಿರಿಸುವಂಥದ್ದು, ನಿಮ್ಮ ಹಬ್ಬ ಬಿಸಿಲು ಆ ಥರ ಎಲ್ಲ ಮಾಡ್ತಿದ್ದೆ. ಅರೆ ಬಾಪ್ರೆ. ದಿನ ಎನಿ ಥಾಟ್ಸ್? ಊಟ ಬಸಿ ಮಾಡಿಸೋದು, ಊಟ ಬಸಿ ಮಾಡಿಸೋದು ನಮ್ಮಲ್ಲೂ ಅಂತೂ ಹೊಡ್ತಾವೆ ಡೆಫಿನೆಟ್ಲಿ, ಏನೋ ಹೊಡೆಯೋದಂತೂ ಕಾಮನ್ ಆಗಿ. ಓಕೆ, ಸೊ ಸಿಕ್ಬಿದ್ರಷ್ಟೇ ಏನೋ. ಸೊ ಅದು ಬೆಳೆದಂಗೆ ನಾವು ಬೀಳ್ದಂಗೆ ಮಾಡೋದನ್ನು ಕಲ್ತು ಬಿಡ್ತೇವೆ. ಬಟ್ ಅನ್ಫಾರ್ಚುನೇಟ್ ಅದು. ನಾವು ಇಲ್ಲಿ ಈ ದಿವಸ ಒಂದು ವಿಶೇಷ ಅಂಶ ನೋಡ್ತೇವೆ. ಆದಿಸಭೆ, ಹೊಸ ಸಭೆ ಅಲ್ವಾ? ಈ ಒಂದು ಸಮುದಾಯ, ಯೇಸುವಿನ ಹಿಂಬಾಲಕರ ಸಮುದಾಯ ಹೊಸದಾಗಿ ಆರಂಭವಾಗಿದೆ. ಕಲಿತಾ ಇದ್ದಾರೆ ಏನೇನೆಲ್ಲ ಇದರಲ್ಲಿ ಇರ್ತದಪ್ಪ ಅಂತ ಹೇಳಿ. ಸೊ ಆದಿಸಭೆಯಲ್ಲಿ ಒಂದು ವಿಶೇಷ ಏನಂದ್ರೆ ಒಬ್ಬರಿಗೊಬ್ರು ಕಾಳಜಿ ಇತ್ತು. ರೈಟ್, ಒಬ್ರಿಗೊಬ್ರು ಕಾಳಜಿ ಇತ್ತು. ಒಬ್ಬರಿಗೊಬ್ರು ಅವರ ಕಷ್ಟ, ಅವ್ರ ಸಮಸ್ಯೆಗಳನ್ನೆಲ್ಲ ಅವರು ಏನಂತಾರೆ, ಒಂದು ವೇಳೆ ಸಹಾಯ ಮಾಡೋದಕ್ಕೆ, ಶೇರ್ ಮಾಡ್ಕೊಳ್ಳೋದಕ್ಕೆ ಅವರೆಲ್ಲ ಉತ್ಸಾಹದಿಂದ ಮಾಡ್ತಾ ಇದ್ರು ಅನ್ನೋಂಥದ್ದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಓಕೆ, ಸೊ ಎಷ್ಟು ಒಂದು ಬದ್ಧತೆ ಇತ್ತು, ಕೇರ್ ಇತ್ತಪ್ಪ ಅಂತಂದರೆ, ಅಲ್ಲಿ ನಾವು 2ನೇ ಅಧ್ಯಾಯದೊಳಗೆ ಅಭ್ಯಾಸ ಮಾಡಿದಾಗ ನೆನಪು ಮಾಡ್ಕೊಳ್ಬಹುದು. ಅವರು ತಮ್ಮ ಆಸ್ತಿಯನ್ನು ಸಹ ಮಾರಿ, ಅಲ್ಲ, ವಿಶ್ವಾಸಿಗಳಿಗೆ, ಸಭೆಯ ವಿಶ್ವಾಸಿಗಳಿಗೆ ಕೊರತೆ ಇದ್ದರೆ ತಮ್ಮ ಸ್ವಂತ ಆಸ್ತಿಯನ್ನು ಮಾರಿ ಅವರು ಆ ಕೊರತೆಯನ್ನು ನೀಗಿಸುವಂಥ ಕಾರ್ಯ ಮಾಡ್ತಾ ಇದ್ದದನ್ನು ನೋಡ್ತೀವಿ ನಾವು. ಓಕೆ, ಸೊ ಈ ಒಂದು ದಿನ ನಾವು ನೋಡ್ಲಿಕ್ಕಿರುವಂಥ ಈ ಕುಟುಂಬ, ಅನನೀಯ ಮತ್ತು ಸಫೈರಾ ಎಂಬುವರ ಕುಟುಂಬ, ಅವರು ಸಹ ಆಸ್ತಿ ಮಾರಿದ್ರು, ತಮ್ಮದೇ ಆಸ್ತಿ ಮಾರಿದ್ರು. ಮಾರಾಟ ಮಾಡಿದ್ದೆಲ್ಲವನ್ನ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಸ್ವಲ್ಪ ಅದರೊಳಗೆ ಮುಚ್ಚಿಟ್ಕೊಂಡ್ಬಿಟ್ರು. ಓಕೆ, ಆ ಒಂದು ದುಃಖದ ಸ್ಥಿತಿ ಇದು. ಓಕೆ, ಆದಿಸಭೆಯ ಒಂದು ಕುಟುಂಬ ಇದು. ಸೊ 5ನೇ ಅಧ್ಯಾಯದ ಈ ಮೊದಲಿನ 11 ವಚನ ನಾವು ಓದ್ಲಿಕ್ಕಿದ್ದೇವೆ. ಸೊ ಓದಿ ನಾವು ಇದನ್ನು ಗಮನಿಸ್ಲಿಕ್ಕೆ ಹೋಗೋಣ. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ. ಆದರೆ ಅನನೀಯನೆಂಬ ಒಬ್ಬ ಮನುಷ್ಯನು ಸಫೈರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಆ ಆಸ್ತಿ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲೇ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದಿ ಅಂದನು. 5ನೇ ವಚನ. ಈ ಮಾತುಗಳನ್ನು ಅನನೀಯನು ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು. ಕೇಳಿದವರೆಲ್ಲರಿಗೂ ಮಹಾಭಯ ಹಿಡಿತು. ಆಗ ಯೌವನಸ್ಥರು ಎದ್ದು ಅವನನ್ನು ವಸ್ತ್ರದಲ್ಲಿ ಸುತ್ತಿಕೊಂಡು ಹೋಗಿ ಹೂಣಿಟ್ಟರು. 7ನೇ ವಚನ. ಸುಮಾರು 3 ಗಂಟೆ ಹೊತ್ತಿನ ಮೇಲೆ ಅವನ ಹೆಂಡತಿ ನಡೆದ ಸಂಗತಿಯನ್ನು ತಿಳಿಯದೆ ಒಳಗೆ ಬಂದಳು. ಪೇತ್ರನು ಆಕೆಯನ್ನು ನೋಡಿ, ನೀವು ಆ ಹೊಲವನ್ನು ಮಾರಿದ್ದು ಇಷ್ಟೇ ಹಣಕ್ಕೋ? ನನಗೆ ಹೇಳು ಎಂದು ಕೇಳಲು ಆಕೆ ಹೌದು, ಇಷ್ಟಕ್ಕೆ ಅಂದಳು. ಆಗ ಪೇತ್ರನು ಆಕೆಗೆ, ನೀವಿಬ್ಬರೂ ಕರ್ತನ ಆತ್ಮನನ್ನು ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಬಟ್ಟಿರಿ? ಅಗೋ, ನಿನ್ನ ಗಂಡನನ್ನು ಹೂಣಿಟ್ಟವರು
ಬಂದು ಬಾಗಿಲಲ್ಲಿ ಕಾಲಿಟ್ಟಿದ್ದಾರೆ, ನಿನ್ನನ್ನು ಹೊತ್ತುಕೊಂಡು ಹೋಗುವರು ಎಂದು ಹೇಳಿದನು. 10 and 11. At that moment she fell down at Peter's feet and died. Then the young man came in. They saw that Sapphira was dead. So they carried her out and buried her beside her husband. The whole church and all who heard about these things were filled with fear. ಓಕೆ, ಸ್ವಲ್ಪ ನಾವು ಈ ತರದ ಘಟನೆಯನ್ನ ಹೊಸ ಒಡಂಬಡಿಕೆಯಲ್ಲಿ ಸಾಮಾನ್ಯವಾಗಿ ಬೈಬಲ್ನಲ್ಲಿ ನಾವು ಗಮನಿಸೋದಲ್ಲ. ಅದು ದೇವರ ಒಂದು ಸಭೆಯಲ್ಲಿ ಈ ತರದ ಘಟನೆ ಬಹಳ ವಿರಳ. ಏನ್ ಅನ್ನಿಸ್ತದೆ ನಾವು ಇದನ್ನ ಒಂದು ವೇಳೆ ಈ ಘಟನೆಯನ್ನ ತಿರುಗಿ ನಾವು ನಮ್ಮ ಸ್ವಂತ ಮಾತಿನಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ರೆ ಹೇಗೆ ಹೇಳ್ಬಹುದು? ಏನಿದೆ ಇದರಲ್ಲಿ, ಏನಾಗ್ತಾ ಇದೆ? ಈ ಘಟನೆಯಲ್ಲಿ ನೋಡ್ತಾ ಪಾಸ್ಟರ್, ಆಕ್ಚುಲಿ ಗಂಡ ಹೆಂಡತಿ ಇಬ್ಬರು ಸಮ್ಮತಿಯಿಂದ ಅವರು ಏನಂತಂದ್ರೆ ತಪ್ಪು ಮಾಡಿದ್ರು. ಇದರಲ್ಲಿ ಒಬ್ಬರದಂತೇಳಿ ಹೇಳಕ್ಕೆ ಬರೋದಿಲ್ಲ. ಇಲ್ಲಿ ಇಬ್ಬರು ಏನಂತಂದ್ರೆ ಇಬ್ಬರ ಸಮ್ಮತಿಯಿಂದನೇ ಇಲ್ಲಿ ತಪ್ಪಾಗಿದೆ. ಹೆಂಗ್ ಮಾಡಿದ್ರು ಅವರು? ವಾಕ್ಯದ ಪ್ರಕಾರ ನಾವು ನೋಡುವಾಗ ಏನೇನು ಆಗ್ತದೆ? ವಾಕ್ಯದ ಪ್ರಕಾರ ಆಕ್ಚುಲಿ ಅವರು ಮಾರಿ ಬಂದದ್ದ ಹಣವನ್ನ ಸಂಪೂರ್ಣವಾಗಿ ಅವರು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡಬೇಕಾಗಿತ್ತು. ಸೊ ಅದನ್ನ ಅವರು ಮಾಡದೆ ಅದರಲ್ಲಿ ಒಂದಿಷ್ಟನ ಅರ್ಧವನ್ನ ಏನಂತಂದ್ರೆ ತಮ್ಮಲ್ಲಿ ಇಟ್ಕೊಂಡು ಬಚ್ಚಿಟ್ಕೊಂಡು ಏನ್ ಮಾಡ್ತಾರೆ? ಎಲ್ಲಿ ಬಂದು ಏನ್ ಹೇಳ್ತಾರೆ? ಇಲ್ಲಿ ಬಂದು ಏನಂತಂದ್ರೆ ಸುಳ್ಳು ಹೇಳ್ತಾರೆ. ಯಾರ ಎದುರುಗಡೆ? ಅಪೊಸ್ತಲರ ಇದರಲ್ಲಿ ಏನಾಗ್ತದೆ? ಈ ರೀತಿ ತಂದಿರುವುದರ ವಿಷಯವನ್ನ ಪೇತ್ರ ಆತನ ಗಂಡ ಬಂದ ನಂತರ ಗಂಡನಿಗೆ ಫಸ್ಟ್ ಗಂಡ ಬರ್ತಾನೆ. ಬಂದ ನಂತರ ಯಾಕೆ ನೀ ಸುಳ್ಳು ಹೇಳಿದಿ, ಪವಿತ್ರಾತ್ಮನ ವಿರುದ್ಧವಾಗಿ ಯಾಕೆ ಸುಳ್ಳು ಹೇಳಿದಿ? ಯಾಕಂದ್ರೆ ಆ ಮಾರುಕಿನ ಮುಂಚಿತವಾಗಿ ಆಸ್ತಿ ಎಲ್ಲ ನಿಮ್ ಕಡೆನೇ ಇತ್ತು. ನಾವೇನ ನಿಮ್ಗೆ ಮಾರು ತಗೊಂಬ ಅಂತಂದಿಲ್ಲ, ಮಾರುಕಿ ಮುಂಚಿತವಾಗಿ ನಿಮ್ ಕಡೆನೇ ಇತ್ತ. ಯಾಕೆ ಈ ರೀತಿ ಸುಳ್ಳಾಡಿದಿ ಅಂತಂತ ಹೇಳಿ, ನೀನು ಹೇಳಿದ್ದು ಸುಳ್ಳು ನಮಗಲ್ಲ, ಆದ್ರೆ ದೇವರಿಗೆ ನೀನು ಹೇಳಿದಿ ಇದು ಸುಳ್ಳು ಅಂತಂತ ಅಂದನ್ ಹೇಳ್ತಾನೆ. ಈ ಮಾತುಗಳನ್ನು ಹೇಳಿದ ಕೂಡ ಇಮಿಡಿಯೇಟ್ಲಿ ಅನನೀಯ ಅಲ್ಲಿ ಪ್ರಾಣ ಬಿಟ್ಟು ಸತ್ತು ಹೋಗ್ತಾನೆ. ಸತ್ತ ನಂತರ ಅಲ್ಲಿ ನಾವು ಗಮನಿಸ್ತೇವೆ ಆತನನ್ನ ತೆಗೆದುಕೊಂಡು ಹೋಗಿ ಸುತ್ತಿ ಹೂಣಿಡುವುದಕ್ಕೆ ಒಯ್ತಾರೆ. ಮುಂದೇನಾಯ್ತು? ಮುಂದೆ ಸಫೈರಳು ಆ ಸಭೆಗೆ ಅಲ್ಲಿ ಬರ್ತಾಳ ಹೊತ್ತಿನ 3 ಗಂಟೆ ನಂತರ. ಮೋಸ್ಟ್ಲಿ ಇಲ್ಲೇ ನೋಡೋ ಪ್ರಕಾರ ಆಕೆಗೆ ತನ್ನ ಗಂಡನಿಗೆ ಆದ ವಿಷಯ ಗೊತ್ತಿಲ್ಲ, ಒಳಗೆ ಬಂದಳು ಅಂತ ಐತಲ್ಲ, ಅದು ಗೊತ್ತಿಲ್ಲ ರೀ ಆಕೆಗೆ ಬಂದಿದ್ದಿಲ್ಲ, ಸತ್ತು ಹೋಗಿದ್ದ. ಅಷ್ಟರಲ್ಲಿ ಪೇತ್ರನು ಕೇಳ್ತಾನ ಆಕೆಗೆ, ನೀವು ಇಷ್ಟಕ್ಕೆ ಮಾರಿದ್ದು ಇದನ್ನ, ನೀವು ಹಣ ಕೊಟ್ಟಿದ್ದು ಇಷ್ಟಕ್ಕನು ಅದನ್ನ ಹೊಲಾನ? ಆಕೆ ಹೌದು ಅಂತ ಹೇಳ್ತಾಳೆ, ನಾ ಇಷ್ಟಕ್ಕೆ ಕೊಟ್ಟಿದ್ದ ಸುಳ್ಳು ಹೇಳ್ತಾಳಲ್ಲೇ. ನೀವಿಬ್ರು ನೀನು ಮತ್ತೆ ನಿನ್ನ ಗಂಡ ಇಬ್ರು ಕೂಡ ಇದನ್ನ ಸುಳ್ಳು ಹೇಳಿ ನೀವು ಇದಕ್ಕೆ ಒಡಪಟ್ಟಿರ್ ನೀವಿಬ್ರು ಅಂತ ಹೇಳುವಾಗ ನಿನ್ನ ಗಂಡನ ಈಗ ತಗೊಂಡ್ ಹೋಗ್ಯಾರ, ಇನ್ನೂ ಈಗ ತಗೊಂಡ್ ಹೋಗ್ತಾರ, ಸಾಯ್ತೀನಿ ಅಂತ ಹೇಳ್ತಾರೆ. ಅಲ್ಲೇ ಆಕಿ ಸತ್ತು ಹೋಗ್ತಾರೆ. ಅದರ ನಂತರ ಏನಾಗ್ತದೆ? ಯು ವಾಂಟ್ ಟು ಸೇ ಸಮಥಿಂಗ್? ದೇವರ ಭಯ ಅವ್ರಿಗೆ ಅಲ್ಲಿ ಹಿಡಿಯುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇಲ್ಲಿ ಈ ಒಂದು ವಾಕ್ಯ ಬಹಳ ಇಂಪಾರ್ಟೆಂಟ್ ಅಂಶ ನಾವು ಗಮನಿಸಬೇಕಾದಂದ್ರೆ 5ನೇ ಅಧ್ಯಾಯದ 1ನೇ ವಚನ ಸ್ಟಾರ್ಟ್ ಆಗೋದು ನೋಡ್ರಿ. ಏನಂತ ಸ್ಟಾರ್ಟ್ ಆಗ್ತದೆ? ವರ್ಡ್, ಮೊದಲನೇ ಶಬ್ದ ಆದರೆ. ಆದರೆ ಆದರೆ ಅಂತಂದ್ರೆ ಬಹಳ ಇಂಪಾರ್ಟೆಂಟ್. ಆದರೆ ಅದು ಓಕೆ ರೈಟ್. ಇಂಗ್ಲಿಷ್ನೊಳಗೆ ಏನಂತ ಹೇಳ್ತದೆ? ಹೌ ಡಸ್ ವರ್ಸ್ 5? One minute. You need to put on the mic. A man named Ananias and his wife Sapphira also sold some land. This is how it is. It doesn't begin with any other. No. Okay.
ಕನ್ನಡದಲ್ಲಿ ಅಂತೂ ಆದರೆ ಅಂತ ಸ್ಟಾರ್ಟ್ ಆಗ್ತದೆ. ಭಾಳ ಇಂಪಾರ್ಟೆಂಟ್ ಆದರೆ ಅದು, ಯಾಕಂದ್ರೆ ಅದು ಮೇಲಿನ 4ನೇ ಅಧ್ಯಾಯದ ಕೊನೆಯ ಭಾಗದ ಒಂದು ಮಹತ್ವದ ಒಂದು ವಿಷಯಕ್ಕೆ ಸಂಬಂಧಪಡ್ತದೆ. ಏನಂದ್ರೆ ಅದು ನಮ್ಮದು ಒಂದು ವೇಳೆ ಅದು ಟೈಟಲ್ಸ್ ಅಲ್ಲಿ ನೋಡಿದ್ರೆ ಏನಂತ ಹೇಳ್ತದ್ರಿ? ಶಿಷ್ಯರಲ್ಲಿ ಅನೇಕರು ತಮ್ಮ ಆಸ್ತಿಗಳನ್ನ ಮಾರಿ ಬಂದ ಹಣವನ್ನ ಹುದುವಾಗಿ ಅನುಭೋಗಿಸುವುದಕ್ಕೆ ಕೊಡಲು ಅನನೀಯನು ಸಫರ್ ಹೇಳುವಂತ ಮೋಸ ಮಾಡಿ ಸತ್ತದ್ದು. ಸೊ ಅಲ್ಲಿ ಒಂದು ಸಭೆಯಲ್ಲಿ ಒಂದು ಏನಂತಾರೆ, ಎಲ್ಲರೂ ಮಾಡ್ತಾ ಇದ್ದಾರೆ. ಇವರೇ ಅಂತ ಅಲ್ಲ, ಇದು ಮೇಲಿನ ವಚನ ನೋಡಿದ್ರೆ ಎಲ್ಲರೂ ಅಲ್ಲಿ ಕೊಡುವಂತ ವಿಷಯ, ಸೇವೆಗೆ ಕೊಡುವಂತ ವಿಷಯದಲ್ಲಿ ಅವರೆಲ್ಲ ಆ ರೀತಿಯಾದ ಕಾರ್ಯ ಮಾಡ್ತಾ ಇದ್ದಾರೆ ತ್ಯಾಗಪೂರ್ವಕವಾಗಿ. ಓಕೆ, ಒಂದು ಉತ್ಸಾಹದಿಂದ ಈ ರೀತಿಯಾದಂಥ ವಾತಾವರಣ. ಮತ್ತೊಬ್ಬರು ಅಂದರೆ ನಮ್ಮ ಅನ್ಯೋನ್ಯತೆಯಲ್ಲಿ, ನಮ್ಮ ಸಭೆಯಲ್ಲಿ ಈ ಒಂದು ಸಮುದಾಯವಾಗಿ ನಾವು ಬೆಳೆಯುತ್ತಾ ಇರುವಂತೆ ನಾವಿರುವಂಥ ಒಂದು ಬಳಗದಲ್ಲಿ ಕೊರತೆಗಳುಳ್ಳವರು ಇರಬಾರ್ದು, ರೈಟ್? ಕೊರತೆಗಳುಳ್ಳವರು ಇರಬಾರ್ದು. ಸೊ ಆ ಒಂದು ಏನಂತ ಅಪೇಕ್ಷೆ, ಅದಕ್ಕೆ ಪ್ರತಿಕ್ರಿಯಿಸುವ ಹಾಗೆ ಇವರು ಸಹ ಅದನ್ನು ಮಾಡುವುದಕ್ಕೆ ಹೋಗುವಂಥದ್ದನ್ನು ನೋಡ್ತೇವೆ. ಸೊ ನಮ್ಮ ಒಂದು ಮಹತ್ವದ ಒಂದು ಪ್ರಶ್ನೆ ಇಲ್ಲಿ ನಾವು ಯೋಚಿಸಬೇಕಾದದ್ದು, ಇಲ್ಲಿ ಆಕ್ಚುಲಿ ಅನನೀಯ ಮತ್ತು ಸಫೈರ ಮಾಡಿದ ತಪ್ಪೇನು? ಅಂತಂದ್ರ ಸುಳ್ಳು ಹೇಳ್ತಾ ಇದ್ದಾರೆ. ಮೀನ್ಸ್ ಏನಂತಂತಂದ್ರೆ ಅವ್ರಿಗೆ ಆಸ್ತಿ ಇರ್ಬೋದು, ಹಣ ಇರ್ಬೋದು, ಇಲ್ಲಿ ಸಭಿಕರ್ ನೀವು ಬಂದು ಕೊಡ್ರಿ ಅಂತಂತ ಏನು ಒತ್ತಾಯ ಇಲ್ಲ, ಏನಿಲ್ಲ. ಬಟ್ ಸ್ಟಿಲ್ ಆದ್ರೂ ಸಹ ಅವ್ರು ಏನ್ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ಮಾರಿ ಬಂದಿರುವುದನ್ನ ತಮ್ಮ ಕಡೆ ಒಂದ್ ಸ್ವಲ್ಪ ಇಟ್ಕೊಂಡು ಮತ್ತು ಈ ನನಗನ್ಸೋ ಪ್ರಕಾರ ಅವರು ಬೇರೆಯವ್ರೆಲ್ಲರೂ ಆಸ್ತಿ ಮಾರಿ ಕೊಡತ್ತಾರ. ಈಗ ಅಂಥ ಟೈಮ್ನಾಗ ನಾವು ಕೊಡ್ಲಿಲ್ಲ ಅಂತಂದ್ರೆ ಹೆಂಗೆ ಅಂತನ್ನುವಂಥ ರೀತಿ ಒಳಗೆ ವಿಚಾರ ಬಂದಿರ್ಬೋದು. ಅದಕ್ಕೆ ಮನಸ್ಸಿಲ್ಲ, ಬಟ್ ಸ್ಟಿಲ್ ಆದರೂ ಸಹ ಆಸ್ತಿಗಳನ್ನು ಮಾರಿ ಕೊಡುವಂಥ ಕೆಲಸ ಮಾಡತ್ತಾರ. ಸೊ ಮಾರಾಟದ ವಿಷಯದಲ್ಲಿ ಅವರು ಸುಳ್ಳು. ಮತ್ತೇನು ಅನಿಸ್ತದೆ? ನಾವು ಬೇರೆ ಬೇರೆ ಆಯಾಮಗಳಿಂದ ಇದನ್ನು ನೋಡ್ಬೋದು. ಅವ್ರು ಮಾಡಿದ ತಪ್ಪು, ಡಿಫ್ರೆಂಟ್ ಆಸ್ಪೆಕ್ಟ್ಸ್ ವಿ ಕ್ಯಾನ್ ಸಿ ದ ಮಿಸ್ಟೇಕ್ ದಟ್ ದೇ ಡಿಡ್. ನೋಡಿ, ವಿಚಾರ ಮಾಡ್ರಿ. ಸ್ಟೆಪ್ ಬೈ ಸ್ಟೆಪ್ ನೋಡಿದ್ರೆ ಅವ್ರು ಮಾಡಿದ್ದು, ಅವರ ನಿರ್ಧಾರಗಳನ್ನು ಒಂದೊಂದಾಗಿ ನೋಡಿದ್ರೆ, ಯಾಕಂದ್ರೆ ಮರಣ ಆಗುವಂಥದ್ದು ಈ ಒಂದು 5ನೇ ವಚನದೊಳಗೆ. ಅದಕ್ಕಿಂತ ಮೊದಲು ಬೇರೆ ಬೇರೆ ಹಂತಗಳಾಗ್ತಾ ಇದೆ ಅಲ್ಲಿ, ರೈಟ್? ಈ ತಪ್ಪ ಆಗೋದಕ್ಕಿಂತ ಮೊದಲು, ನಾವು ಸಾಯೋದಕ್ಕಿಂತ ಮೊದಲು, ಪೇತ್ರನ ಎದುರುಗಡೆ ಅವರು ಬರೋದಕ್ಕಿಂತ ಮೊದಲು, ಸೊ ಏನೆಲ್ಲ ಆಗಿದೆ ಅಲ್ಲಿ, ಏನ್ ತಪ್ಪಾಗಿದೆ? ಹೊಲ ಅಂತೂ ಅವ್ರದ್ದೇ ಇತ್ತು. ಹೌದು. ಅದನ್ನ ಮಾರಿದ ಕೂಡ ಹಣ ಬಂದಿದ್ದು ಅವ್ರದ್ದೇ ಇತ್ತು. ಹೌದು. ಆದ್ರೂ ಅವ್ರು ಬಂದು ನಮ್ಗೆ ಇಷ್ಟ ಇಟ್ಕೊಂಡೇವಿ, ಉಳಿದಿದ್ದ ನಾ ಇದಕ್ಕೆ ಸೇವೆ ಇದು ಹೆಚ್ಚಾಗಿ ಕೊಡ್ತೇನೆ ಅಂತ ಹೇಳಿದ್ರ ಅದ ಅವ್ರದ್ದೇನು ತಪ್ಪ ಇದ್ದಿದ್ದಿಲ್ಲ. ಆದ್ರೆ ಅವ್ರು ಬಂದು ನಾವು ಎಲ್ಲಾ ಮಾರಿದ ಹಣನೂ ಅಷ್ಟು ತಂದು ಕೊಡಾಕತ್ತೇವೆ ಅನ್ನೋದು ಅವ್ರದ್ದು ಅದು ತಪ್ಪಾಯ್ತು. ಸುಳ್ಳು ಹೇಳಿದ್ರು. ಸೊ ಮಾರಿದ್ದರಲ್ಲಿ ತಮಗಾಗಿ ಅಂತ ಇಟ್ಕೊಳ್ಬಾರ್ದಾಗಿತ್ತು. ಇಟ್ಕೊಂಡಿದ್ರು ಅದನ್ನ ಇಟ್ಕೊಂಡಿದ್ದೇವೆ ಅಂತ ಹೇಳ್ಬೇಕಾಗಿತ್ತು ಅಷ್ಟೇ. ಅದನ್ನ ಮಾಡ್ಲಿಲ್ಲ ಅವರು, ರೈಟ್? ಇಟ್ಕೊಂಡಿದ್ದೇವೆ ಅಂತ ಹೇಳುದ್ರಲ್ಲಿ ಏನ್ ತಪ್ಪಿರ್ಲಿಲ್ಲ. ಪೇತ್ರನ ಪ್ರಶ್ನೆ ಅದೇ ಅಲ್ಲ, ನಿಮ್ದೇ ಇತ್ತದು, ರೈಟ್? ಇನ್ಫ್ಯಾಕ್ಟ್ ಅವ್ರು ಮಾರ್ಬೇಕಾಗಿತ್ತ? ನಿಮ್ಗೇನ್ ಅನಿಸ್ತದೆ? ಮಾರ್ಬೇಕಾಗಿತ್ತ? ಅವ್ರ ಆಸ್ತಿ ಮಾರ್ಬೇಕಾಗಿತ್ತ? ಹೊಲ ಮಾರ್ಬೇಕಾಗಿತ್ತ? ಪೇತ್ರ ಏನಾದ್ರು ಹೇಳಿದ್ನ, ಎಲ್ಲರೂ ನೀವು ನಿಮ್ಮ ಆಸ್ತಿಯನ್ನ ಮಾರಿ ಸಭೆಗೆ ತಂದು ಕೊಡ್ರಿ ಅಂತ ಪೇತ್ರ ಏನಂತ ಹೇಳಿದ್ದನ? ಹಂಗೇನು ಹೇಳಿಲ್ಲ. ವಾಲಂಟಿಯರ್ಲಿ ಏನಂತಂದ್ರೆ ಅವರೆಲ್ಲ ಈ ಒಂದು ಕಾರ್ಯದಲ್ಲಿ ತೊಡಗಿದ್ರು. ಹೌದು, ವಾಲಂಟಿಯರ್ ಆಗಿ ಆರಂಭಿಸಿ ಸ್ವಮನಸ್ಸಿನಿಂದ ಮಾಡ್ತೇವೆ ಅಂತ ಹೇಳಿ, ಕಂಪಲ್ಷನ್ ಇರಲೇ ಇಲ್ಲ ಅವರಲ್ಲಿ. ಆದ್ರೂ ಕಂಪಲ್ಷನ್ ಇಲ್ಲದೆ ಇದ್ರೂ ಅವರು ಮಾಡಿ ಮತ್ತೆ ಅದನ್ನ ಅದ್ರೊಳಗ ಸುಳ್ಳು ಹೇಳುವಂತ ಕೆಲಸ ಮಾಡ್ತಾ ಇದ್ದಾರೆ. ತಮಗಾಗಿ ಇಟ್ಕೊಳ್ಬಾರ್ದಾಗಿತ್ತು, ಅದನ್ನ ಇಟ್ಕೊಳ್ತಾರೆ. ಇದೆಲ್ಲ ನಾವು ಇಲ್ಲಿ ಈ ಘಟನೆಯಲ್ಲಿ ನಾವು ನೋಡ್ತೇವೆ. ಯಾಕೆ ಅವರು ಒಂದ್ ವೇಳೆ ಇದನ್ನು ಮಾಡಿರ್ಬೇಕು? ಸುಳ್ಳು ಹೇಳಿ, ಇನ್ಫ್ಯಾಕ್ಟ್ ಒಂದು ಹೊಲ ಅಂತ ನೋಡ್ರಿ, ಗಮನಿಸ್ರಿ, 2ನೇ ವಚನದಲ್ಲಿ ಅಲ್ಲ 1ನೇ ವಚನದವ್ನು ನೋಡ್ರಿ,
ಆದ್ರೆ ಅನನೀಯನೆಂಬ ಒಬ್ಬ ಮನುಷ್ಯನು ಸಫೈರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ, ಅಂದ್ರೆ ಇನ್ನೂ ಅವ್ರಿಗೆ ಬೇರೆ ಬೇರೆ ಭೂಮಿ ಇತ್ತು. ಸಮ್ ಲ್ಯಾಂಡ್, ಇಂಗ್ಲಿಷ್ ನೋಡಿದ್ರೆ ಸಮ್ ಲ್ಯಾಂಡ್ ಅಂತಿದೆ. ಸೊ ಸಮ್ ಲ್ಯಾಂಡ್ ಇದ್ರು ಈ ಒಂದು ಲ್ಯಾಂಡ್ ಅವ್ರು ಮಾರಿ ಕೊಡೋಣ ಅಂತ ಡಿಸೈಡ್ ಮಾಡಿಯೂ ಓಕೆ ಮಾರಬಾರ್ದಾಗಿತ್ತು, ಮಾರ್ತೇವಂತ ಅವರೇ ಹೇಳಿದ್ರು. ಇಟ್ಕೊಳ್ಬಾರ್ದಾಗಿತ್ತು, ಇಟ್ಕೊಂಡಿಲ್ಲ ಅಂತ ಹೇಳಿದ್ರು. ಮಾರಾಟದ ವಿಷಯದಲ್ಲಿ ಸುಳ್ಳು ಹೇಳಿದ್ರು. ಇದೆಲ್ಲ ಮಾಡಿದ್ದಾರೆ ಅವರು, ಅಂದ್ರೆ ಒಂದೊಂದಾಗಿ ಯೋಚನೆ ಮಾಡಿದ್ರೆ. ಬಟ್ ಈ ಇಟ್ಕೊಂಡಿರುವಂತ ಈ ಒಂದು ವಿಚಾರ ಯಾಕೆ ಬಂದಿರಬೇಕು? ತಮಗಾಗಿ ಆಕ್ಚುಲಿ ಇಲ್ದವ್ರಲ್ಲ ಅವರು, ರೈಟ್? ಇಲ್ದವ್ರಲ್ಲ ಅವರು. ನಾ ಹೇಳುದಿಲ್ಲ ಒಂದು ಅಂತ ಹೇಳ್ತದ, ಅಂದ್ರೆ ದೇ ಹ್ಯಾಡ್ ಮೋರ್ ಲ್ಯಾಂಡ್, ಹೆಚ್ಚಿತ್ತು ಅವ್ರಿಗೆ. ಆದ್ರೆ ಅದನ್ನ ಅವರು ಏನ್ ಮಾಡ್ತಾ ಇದ್ದಾರೆ, ಅದನ್ನ ದೇ ಆರ್ ಸ್ಟಿಲ್ ಕೀಪಿಂಗ್ ಅ ಶೇರ್, ಸ್ವಲ್ಪ ಭಾಗವನ್ನು ಇಟ್ಕೊಳ್ತಾರೆ. ಯಾಕಿರ್ಬೋದು? ಇಲ್ಲಿ 3ನೇ ವಚನದಾಗ ನೋಡ್ಬೇಕಾದ್ರೆ ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು ಅಂತ, ಇದು ಆಲೋಚನೆ ಕೊಟ್ಟಿದ್ದ ಸೈತಾನ. ಹೃದಯದೊಳಗೆ ಸೈತಾನ ಇರುವುದರಿಂದ ರೀತಿಯಾಗಿ ಪ್ರೇರೇಪಣೆ ಮಾಡ್ತಿದ್ದ. ಓಕೆ, ಗ್ರೇಟ್ ಆನ್ಸರ್. ಮತ್ತೆ ನನಗೆ ಸ್ವಲ್ಪ ಅಷ್ಟೇ, ಅವ್ರಿಗೆ ಒಂದು ಮನಸಾಕ್ಷಿ ಇಲ್ಲ. ಅರೆ ಬಾಬ್ರಿ, ಸ್ವಲ್ಪ ವಿವರವಾಗಿ ಹೇಳ್ರಿ, ಹೆಂಗೆ ಮನಸಾಕ್ಷಿ ಇಲ್ಲ ಅಂತ? ಹೆಂಗೆ? ಅದೇ ಅಲ್ಲಿ ಎಲ್ಲರೂ ಏನಂತಂದ್ರೆ ಎಲ್ಲರೂ ಮಾರಿ ಬಂದಿದ್ದನ್ನು ಸಂಪೂರ್ಣವಾಗಿ ಅವರು ತಂದು ಪಾದಗಳ ಬಳಿಯಲ್ಲಿ ಇಡ್ತಾ ಇದ್ರು. ಕರೆಕ್ಟ್. ಬಟ್ ಇಲ್ಲಿ ಏನಂತಂದ್ರೆ ಹೌದು, ಅಟ್ಲೀಸ್ಟ್ ಅವ್ರಿಗೆ ಅನ್ಸ್ಬೇಕಾಗಿತ್ತು. ಹೌದು ಹೌದು, ನಾವು ಇದನ್ನ ಮಾಡಕತ್ತೀವಿ, ಇದು ತಪ್ಪು ಅಂತ ಹೇಳಿ ಅವ್ರಿಗೆ ಯಾವ್ದು ಮನವರಿಕೆನೇ ಇಲ್ಲ. ರೈಟ್. ಒಂದು ಮನಸಾಕ್ಷಿನೇ ಇಲ್ಲ ಅಂತ ನನಗನ್ನಿಸ್ತದೆ ಅವ್ರಿಗೆ. ನ್ಯಾನ್ಸಿ ಮಕ್ಕಟ್ಟಿ ಹೇಳ್ತಾ ಇದ್ದಾರೆ ಫಿಯರ್ ಆಫ್ ಫ್ಯೂಚರ್ ಅಂತ, ಏನೋ ಭಯ, ಭವಿಷ್ಯತ್ತಿನ ಭಯ ಅದು ಇರ್ಬೋದು. ಬಟ್ ಮನಸಾಕ್ಷಿನೇ ಇಲ್ಲ. ಮನಸಾಕ್ಷಿನೇ ಇಲ್ಲ. ಆಗ್ಲೇ ನಾನು ಹೇಳಿರುವಂತೆ ಈ ರೀತಿನೂ ಸಾಧ್ಯತೆ ಇರ್ಬೋದು. ಏನಂತಂದ್ರೆ ಎಲ್ಲರೂ ಮಾರಾತಾರ, ಸೊ ಎಲ್ಲರೂ ಸಭೆಗೆ ಕೊಡಾಕತ್ತಾರ. ಆ ಸಭೆ ಒಳಗೆ ಇವರು ಅದಾರ ಅಂತ ಅಂದ್ಕೂಡಿ ಎಲ್ಲರೂ ಕೊಡ್ಬೇಕಾದ್ರೆ ನಾವು ಸುಮ್ ಕುಂತಾರ ಅಂತಂದ್ರೆ ಜನ ಏನ್ ತಿಕ್ಕೊಂತಾರ ಅನ್ನುವಂಥ ವಿಷಯ ಏನಾದ್ರೂ ಮನಸ್ಸಿನಲ್ಲಿ ಬಂದು ಯಥಾರ್ಥತೆ ಇಲ್ಲ ಮನಸ್ಸೊಳಗ, ಕೊಡ್ಬೇಕನ್ನುವಂತ ನಿಜ ಉದ್ದೇಶದಿಂದ ಕೊಡಾತಿಲ್ಲ, ತೋರ್ಕಿಗಾಗಿ ಮತ್ ಕೊಟ್ಟರು ಸಹ ಜನಪ್ರಿಯತೆ, ಆಮೇಲೆ ಜನರು ಎಲ್ಲಾರು ಕೊಟ್ರು ಇವ್ರ ಕೊಟ್ಟಿಲ್ಲ ನೋಡ ಅನ್ನುವಂತ ರೀತಿ ಒಳಗೆ ಏನಾದ್ರು ಅನಿಸ್ತದೋ ಅನ್ನುವಂತ ರೀತಿ ಒಳಗೆ ಕೊಟ್ಟಿರ್ಬೋದು. ಮನಸ್ಸಿಲ್ಲ, ಆದ್ರ ನಿಜವಾಗ್ಲೂ ಮನಸ್ಸಿಲ್ಲ. ವಿಲ್ಸನ್ ಹೇಳ್ತಾ ಇರೋದು ಮನಸಾಕ್ಷಿನೂ ಇಲ್ಲ. ಏನ್ ಅನಿಸ್ತದೆ? ವಾಟ್ ಎಲ್ಸ್? ಯಾಕೆ ತಮ್ಮ ಪೋರ್ಷನ್ ಅವರು ಮುಚ್ಚಿಟ್ಕೊಂಡ್ರು? ಇದ್ದವ್ರವರು, ಇಲ್ದವ್ರಲ್ಲ, ಇದ್ದವ್ರವರು ಯಾಕೆ ಮುಚ್ಚಿಟ್ಕೊಂಡ್ರು? In this scripture here we see that when the property matter comes in the family, and good family, balanced family and all, and if the couple is really united mind, then they discuss it before. They plan it before. Okay, we are going to sell this portion of the land, and we want to give for the people of means serving and ministry and all like that. So all that is planned, but I think that planning process only both of them have decided that we will sell and we will keep for ourselves first. Because they have not done the giving part first. Scripture here it says, scripture verse number 2 it says, he kept a part of the money for himself. So first priority was for himself, and then it says then Sapphira knew he had kept it and he brought the rest of it. First is me, and leftover rest is for the thing. So in that their planning only, it was wickedly it was planned. It's not that on the spot it is happening that okay, now let us keep fear of future, or we also need it and all, or every portion of the land we will sell and little we will keep, like that. What was there not? But for sure they had planned that we will keep something. Okay. So yes, I agree. ಅಂದ್ರೆ ಅವರು ಯೋಜನಾಬದ್ಧವಾಗಿ ಗಂಡ ಮೊದಲ ಅದನ್ನ ಮಾಡಿ ಪ್ಲಾನ್ ಮಾಡಿ ಇಟ್ಕೊಂಡಾನೆ, ಹೆಂಡತಿಗೆ ಹೇಳ್ತಾನೆ, ಹೆಂಡತಿನ ಒಪ್ಕೊಳ್ತಾಳೆ, ಆಮೇಲೆ ಅವರು ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಬಟ್ ಪ್ರಶ್ನೆ ಏನಂದ್ರೆ ಯಾಕೆ ಮಾಡಿದ್ರು? ಅದನ್ನ ಪ್ರತ್ಯೇಕವಾಗಿ ಇಟ್ಟದ್ದು ಯಾಕೆ? Their priority was not the serving the it was like means attachment with the land and property and asset is so much, giving but not wholeheartedly. ಇನ್ಫ್ಯಾಕ್ಟ್ ಅದೇ ಇವರು ಸುಧಾಕರ್ ಯಶಪ್ಪ ಕೂಡ ಅದನ್ನೇ ಹೇಳ್ತಾ ಇದ್ರೆ, ಹೋಲ್ ಹಾರ್ಟೆಡ್ ಗಿವಿಂಗ್ ಇಲ್ಲ, ಕೊಡುವುದು
ಬಟ್ ಮನಪೂರ್ವಕವಾಗಿ ಪೂರ್ಣ ಪೂರ್ಣ ಹೃದಯ ಹೃದಯದಿಂದ. ಅದನ್ನ ಕೊಡ್ತಾ ಇಲ್ಲ. ಸುಮ್ಮನೆ ಕೊಡ್ಬೇಕು ಅಂತ ಹೇಳಿ ಕೊಡ್ತಾ ಇರುವಂತದ್ದು. ಅದನ್ನ ಇಟ್ಕೊಂಡು ಏನ್ ಮಾಡೋರು ಅವರು? ಏನ್ ಪ್ಲಾನ್ ಇರಬಹುದು ಅದನ್ನ ಇಟ್ಕೊಂಡು? ಅದನ್ನ ಇಟ್ಕೊಂಡು ಅನ್ನೋಕ್ಕಿಂತ ಅವ್ರ ಕಡೆ ದುರಾಶೆ ಬಾಳಿತ್ತು ಏನು. ಓಕೆ, ಯಾಕಂದ್ರೆ ಆಲ್ರೆಡಿ ಲ್ಯಾಂಡ್ ಅವ್ರ ಕಡೆ ಇತ್ತು, ಎಲ್ಲ ಅವ್ರದ್ದೇ ಇತ್ತು, ಮತ್ತೆ ಬೇರೆ ಭೂಮಿನೂ ಇತ್ತು. ಅದ್ರ ಪ್ರಕಾರ ವಾಕ್ಯ ಓದಿದ್ವಿ ಅಂದ್ರೆ ದುರಾಶೆ ಅಂದ್ರೆ ನಮ್ಗೆ ಬೇಕು 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 ಏನ ಕೊಟ್ರ ಅಂದ್ರೆ ಅದ್ರೊಳಗಿಂದು ಎಲ್ಲೇ ಎಷ್ಟು ಸಾಧ್ಯಕ್ಕೆ ಕಳ್ಸ್ಕೊಂಡ್ಕೊಂಡು ಅನ್ನುವಂತ ಸ್ವಭಾವದವ್ರು ಇದ್ರು ಏನೋ ಗಂಡ ಹೆಂಡತಿ ಇದ್ದವರು ಇದ್ದವ್ರು ಮತ್ತೆ ಇವ್ರು ಇದ್ರು ಹೇಳ್ತಾರಂತವ್ರು. ಸೊ ಅಂದ್ರ ಇವರು ಮಾರಾಟ ಮಾಡಿ ಕೊಡ್ತಾ ಇರೋದು ಯಾರಿಗಾಗಿ? ಇಲ್ದವ್ರಿಗಾಗಿ. ಬಟ್ ಅದ್ರೊಳಗೆ ಮತ್ತೇನು ಇವ್ರದ್ದು ಎಕ್ಸ್ಪೆಕ್ಟೇಷನ್? ಅದ್ರೊಳಗೂ ಇಟ್ಕೋದು ಮತ್ತೆ ಮುಚ್ಚಿ. ಅದೇ ನಾವು ಜನರಲ್ ಆಗಿ ಮಾತಾಡ್ತೇವೆ, ಇದ್ದವ್ರು ಕೊಡಂಗಿಲ್ಲ ನೋಡ್ರಿ ಅಂತಂತೆ. ಓಕೆ, ಬಟ್ ಇವರು ಕೊಡ್ತಾ ಇದ್ದೇವೆ ಅಂತ ಬಹುತೇಕ ಅದು ಸ್ಟೇಜ್ ಮೇಲೆ ಬಂದು ಈಗ ಶ್ರೀ ಅನನೀಯ ಮತ್ತು ಸಫೈರಾ ಅವರು ತಮ್ಮ ಆಸ್ತಿಯನ್ನು ಒಪ್ಪಿಸಿ ಕೊಡ್ತಾ ಇದ್ದಾರೆ. ಓಕೆ ಅಂತೇಳಿ ಅವನಿಗೆ ಸರ್ಟಿಫಿಕೇಟ್ ಸಿಗ್ಬೇಕಂತ ಹೇಳಿ ಎಲ್ಲವನ್ನ ಕೊಟ್ಟಿದ್ದಾರೆ. ಇದೆಲ್ಲ ಬಿರುದು ಸಿಗ್ತದೆ ಅಂತೇಳಿ ಒಂದ್ ವೇಳೆ ಎಕ್ಸ್ಪೆಕ್ಟೇಷನ್ ಇರಬೇಕಿತ್ತು. ಬಟ್ ಇದನ್ನ ಇಟ್ಕೊಂಡು ಏನ್ ಮಾಡೋರು ಇವರು ಇದ್ದವರು? ಒಂದು ಮಜಾ ಮಾಡುವಂತ ಸಾಧ್ಯತೆ ಮತ್ತೇನಿರ್ಬೋದು. ಸೊ ಬೇಸಿಕಲಿ ಅವ್ರು ಏನು ಹುಡುಕ್ತಾ ಇದ್ರೆ ಪ್ರಶಂಸೆ, ಸಾರ್ವಜನಿಕ ಪ್ರಶಂಸೆ. ಜನರು ನಮಗೂ ಹೊಗಳಬೇಕು, ಮಾರಿ ಕೊಟ್ರು ನಮ್ಗೆ ಎಷ್ಟೊಂದು ಆಸ್ತಿ ನಮ್ ಸಂಬಂಧ ಅಂತ ಹೇಳಿ. Nobody will say that so and so land he sold and he kept for himself little and he gave us more. They will say that he sold his that portion of the land and he gave us, like that. So it's like he is actually he has not given full, but then he is getting the full name and fame from it. ಸೊ ಒಂದು ತನ್ನ ಈಗೋ ಫುಲ್ಫಿಲ್ಮೆಂಟ್ಗಾಗಿ, ತನ್ನ ಈಗೋ ಅಂದ್ರೆ ಸ್ವಾಭಿಮಾನ, ಇವೆಲ್ಲ ನಾವು ಇವು ದಾನಶೂರ ಅನನೀಯ, ದಾನಶೂರ ಸಫೈರಾ ನನಗಾಗಿ ಇಟ್ಕೊಂಡಿದ್ದು ಯಾರು ಗೊತ್ತಾಗಿಲ್ಲ. ಸೊ ಹೆಸರು ಬೇಕು, ಹೆಸರು ಬೇಕು, ಆದರೆ ಸಮರ್ಪಣೆ ಇಲ್ಲ. ಅದರಲ್ಲಿ ಸಮರ್ಪಣೆ ಇಲ್ಲದೆ, ಪರಿಪೂರ್ಣ ಸಮರ್ಪಣೆ ಇಲ್ಲದೆ ಕೊಡುವುದು, ಆದ್ರೆ ಹೆಸರು ಮಾತ್ರ ಬೇಕು, ನಾನು ಕೊಟ್ಟೇನೆ ಅಂತ ಅನ್ನುವಂಥದ್ದು. If he had told that also that okay, I sold it for 10 lakh and 2 lakh I have kept for myself and 8 lakh I am giving, no issue. No issue. Like it's your thing how much you want to give. ಎಷ್ಟೋ ನಿಮ್ಗೆ ಕೊಡೋದು ಮನಸ್ಸೈತಿ, ಒತ್ತಾಯ ಇಲ್ಲ ಏನಿಲ್ಲ, ನೀವು ಎಷ್ಟು ಕೊಡ್ತೀರಿ ಕೊಡ್ರಿ ಅಷ್ಟೆ. ಬಟ್ ಇವರು ಕೊಡೋದು ಅದರಿಂದ ಭಾಗ ತಮ್ಮ ಕಡೆ ಇಟ್ಕೊಂಡು ಅರ್ಧ ಕೊಡೋದು, ಬಟ್ ಫೇಮ್ ಬಂದ್ರೆ ಫುಲ್ ಬರ್ತೈತಿ. ಅಲ್ಲಿ ಯಾರು ಹೇಳುದಿಲ್ಲ ಇವರು ತಗದಿ ಇಟ್ಕೊಂಡಿದ್ರು ಆ ಥರ. ಸೊ ದೇರ್ ಈಸ್ ಮೀನ್ಸ್ ಅಗೇನ್ ಇಟ್ ಕಮ್ಸ್ ಲೈಕ್ ದೇರ್ ವಾಸ್ ನೋ ಹೋಲ್ ಹಾರ್ಟೆಡ್ನೆಸ್ ಇನ್ ಇಟ್. ಪೂರ್ಣ ಹೃದಯದ ಏನಾದ್ರು ಅದು ಹಿಂದಿಂದ ಅಧ್ಯಾಯ ನೋಡುವುದಾದರೆ ಫಸ್ಟ್ 36-37 ಒಳಗೆ ಬಾರ್ನಬ ಒಬ್ಬನ ಅಪೋಸ್ತಲ ತನಗಿದ್ದಂಥ ಒಂದು ಭೂಮಿಯನ್ನು ಮಾರಿ ಪೂರ್ತಿ ಹಣವನ್ನು ತಂದು ಅಪೋಸ್ತಲರ ಪಾದ ಬಳಿಗೆ ಇಟ್ಟ ಅಂತ ಹೇಳಿ, ಅದು ಇನ್ಫ್ಲೂಯೆನ್ಸ್ ಇವ್ರಿಗೂ ಆಗಿದೆ. ನಾನು ಹಂಗೆ ಕೊಡ್ಬೇಕಂತ ಹೇಳಿ, ನಾವೇನು ಕಡಿಮೆ ಇಲ್ಲಲ್ಲ, ನಮಗೂ ಭೂಮಿ ಅದಾವ, ನಾವು ಕೊಡೋಣ ಅಂತ ಹೇಳಿ. ಮತ್ತು ಜನ ಅವ ಕೊಟ್ಟಾನ ಹೇಳಿ ಪಾಸ್ಟರ್ ಸಂತೋಷ್ ಅವ್ರು ಹೇಳ್ದಂಗೆ ಅವ್ರು ಕೊಟ್ಟಾರ ನಾವು ಕೊಡೋಣ ಅಂಥೇಳಿ ಏನು ಅನ್ಕೊಂತಾರೆ ಮತ್ತೆ ಕೊಡ್ಲಾರ್ದ ಇದ್ರ ಅಂಥೇಳಿ. ಅದರಿಂದ ಅವನ್ನ ತಗೊಂಡು ಬಂದು ಅದನ್ನು ಮಾರಿ ತಂದು ಹಣವನ್ನು ಕೊಟ್ಟು ಅಂತೇಳಿ. ಸೊ ಇಟ್ಕೊಳ್ಳುವಂಥ ವಿಷಯದಲ್ಲಿ ಏನೇನೋ ಯೋಜನೆ ಮಾಡಿಕೊಂಡು ಇಟ್ಕೊಂಡಿರಬಹುದು. ದೇವ್ರಿಗೆ ಕೊಡ್ತೇನಂತ ಹೇಳಿ ಅದ್ರೊಳಗ ಸ್ವಾರ್ಥದ ಒಂದು ವಿಚಾರಗಳನ್ನ ಇಟ್ಕೊಂಡು ಕೊಟ್ಟು ಆ ಒಂದು ಪ್ರಯಾಸ ಅಥವಾ ಪ್ರಯತ್ನ ಮಾಡಿರಬಹುದು. ಬಟ್ ಇಲ್ಲಿ ಇವರ ಒಂದು ಒಳ್ಳೆಯ ಲಕ್ಷಣಗಳನ್ನು ಒಂದು ವೇಳೆ ಸ್ವಲ್ಪ ನೋಡಿದರೆ, ಇವ್ರದ್ದು ಎಕ್ಸಿಕ್ಯೂಷನ್ ಪ್ಲಾನ್ ನೋಡಿದರೆ, ಗಂಡ ಹೆಂಡತಿಯಲ್ಲಿ ಭಾಳ ಐಕ್ಯತೆ ಇದೆ. ರೈಟ್, ಭಾಳ ಒಳ್ಳೆಯದು ಅದು. ಓಕೆ, ಒಳ್ಳೆಯ ಐಕ್ಯತೆ. ಮತ್ತೇನು ನೋಡ್ತೀವಿ ಅವರಲ್ಲಿ? Usually in the business world, if we see then like husbands are business leaders and all, and they take care of the outer world business, and wives they enjoy their business. Not necessarily they are really partnering in their business,
But here we see that is property sale and all like that, and wife is actively involved in suggesting and what all things are happening, agreeing with it. Okay. So she seems to be submissive. She seems to be joining hands whatever he says, Okay. like that. So kind of they both are together for good also and together for bad also. So that's ಇನ್ಫ್ಯಾಕ್ಟ್ 3 ತಾಸು ಆದ್ಮೇಲೆ ಗಂಡ ಎಲ್ಲನಂತೇಳಿ ಬಂದ್ಲೋ ಏನ್ ಪ್ರಾರ್ಥನೆಗೆ ಬಂದ್ಲೋ ಗೊತ್ತಿಲ್ಲ. ಓಕೆ, ಪೇತ್ರ ಮತ್ತೆ ಡೈರೆಕ್ಟ್ ಅದ ಪ್ರಶ್ನೆ ಕೇಳ್ತಾನೆ, ಏನಂತ, ನೀವು ಈ ಹೊಲವನ್ನ ಎಷ್ಟೊಂದು ಮಾಡಿದ್ರೆ ಏನು ಒಂದ್ ಸ್ವಲ್ಪನೂ ಮುಜುಗರವಿಲ್ಲದೆ ಭಾರಿ ಧೈರ್ಯದಿಂದ ಏನ್ ಹೇಳ್ತಾಳ. ಬಟ್ ಸಮ್ ಗಲಿಬಿಲಿ ಮೈಟ್ ಬಿ ದೇರ್ ಇನ್ ಹರ್ ಹಾರ್ಟ್. ಓಕೆ, ಮುಖದ ಮೇಲೆ ಅಷ್ಟೇ ಇಲ್ಲ, ಅಲ್ಲೇ 3 ತಾಸು ಆದ್ಮೇಲೆ ಏನಾಗಿರ್ಬೋದು, ಅಲ್ಲೇ ಮಂದಿ ಜನ ಸಂಪೂರ್ಣವಾಗಿ ಕೊಡ್ತಾರ, ಸೊ ಹೋಗೋಣ ನೋಡೋಣ, ಮೀನ್ಸ್ ಹರ್ ಹಸ್ಬೆಂಡ್ ಈಸ್ ಬರೀಡ್ ಅಂಡ್ ಸಿ ಡಸ್ ನಾಟ್ ನೋ ಇವನ್. ವೆರಿ ಸ್ಯಾಡ್. ಕೊರೋನಾದಾಗ ಆಗಕತ್ತೈತಲ್ಲ ಭಾಳ ಮಂದಿಗೆ ಅಂತ ಅನುಭವ ಏನೋ ಈ ಕೊರೋನಾದ ಆಗಿ ಸತ್ರ ಅಂದ್ರೆ ಕುಟುಂಬದವರು ಹೋಗಕ್ ಬರೋಂಗಿಲ್ಲ. ಆ ತರದ ಸ್ಥಿತಿ ಒಂದು ವೇಳೆ ಅಲ್ಲಿ ಇದು ದೇವರ ಶಿಕ್ಷೆ ಉಪಾಧಿಯಲ್ಲಿ ಆಗುವಾಗ ಇನ್ಫ್ಯಾಕ್ಟ್ ಆ ಸುದ್ದಿನೂ ಸಹ ಅವರು ಯಾರು ಅಲ್ಲಿ ಅವ್ರಿಗೆ ಮುಟ್ಟಿಸ್ಲಿಲ್ವೋ ಏನೋ, ಅಥವಾ ಆಕಿ ಬಂದಿದ್ದು ಅದನ್ನ ಕೇಳಕ್ ಬಂದಿರ್ಬೋದು, ಏನಾತಂತ ಕೇಳಕ್ನು ಬಂದಿರ್ಬೋದೇನೋ. ಅದ ಮನ್ಸಿಗೆ ಏನು ಗಲಿಬಿಲಿ ನಡೀತಿರ್ಬೋದು, ನಾವು ಹಿಂಗ ಮಾಡೇವಿ, ಯಾವಾಗ ನಾವು ದೇವ್ರ ಕಡೆ ಮೋಸ ಮಾಡ್ತೇವಿ ಅದು that keeps coming in mind that I have done, and so she might have come to see that what's happening with the business, giving business like, no. But I don't know why she did not come as wife husband together to offer at the feet of apostles, no. ಕೂಡಿ ಬಂದು ಕೊಡೋದನ್ನ ಮಾಡಲಿಲ್ಲ, ಅದಕ್ಕೆ ಫ್ಯೂನರಲ್ ಒಂದು ಸ್ವಲ್ಪ ಡಿಲೇ ಆಗಿಬಿಡ್ತು ಅನ್ಫಾರ್ಚುನೇಟ್ಲಿ. ಬಟ್ ದುಃಖದ ಸಂಗತಿ ಅದು ಅನ್ಫಾರ್ಚುನೇಟ್ಲಿ. ಆದರೆ ಅವಳು ಒಂದು ವೇಳೆ ತಪ್ಪಾಗಿದೆ ಪೇತ್ರ, ನಾವು ಆಕ್ಚುಲಿ ಸ್ವಲ್ಪ ಮುಚ್ಚಿಟ್ಕೊಂಡಿದ್ವಿ ಅಂತ ಹೇಳಿದ್ರೆ ಏನಾಗ್ಬೋದಾಗುತ್ತೆ, ಅವನು ಹೇಳ್ತೀವಿ ಆ ರೀತಿ ಹೇಳಿದ್ರಂದ್ರೆ ಏನ್ ಸಮಸ್ಯೆ ಆಗ್ತಿದ್ದಿಲ್ಲ ಅನ್ನಿಸ್ತದೆ. ಯಾಕಂದ್ರೆ ಅವ್ರು ಯಥಾರ್ಥ ಒಪ್ಕೊಂತಾರೆ, ನಾವು ಅಕ್ಕಿ ಬದುಕ್ತಿದ್ಲು, ಸತ್ಯ ಹೇಳಿದ್ರೆ. ಬಟ್ ಅದು ಕ್ರೈಮ್, ಅದು ಕ್ರೈಮ್. ಅದು ನೀವು ಸುಳ್ಳು ಯೋಜನೆ ಮಾಡಿ ಗಂಡ ಶಿಕ್ಷೆ ಸಿಕ್ತ, ಗಂಡ ತೀರ್ಕೊಂಡ್ರೆ ಈಗ ನೀವು ಸತ್ಯ ಹೇಳಾಕ ಹೊಂಟಿರಿ. ಅದಕ್ಕೆ ಸ್ಟಾರ್ಟಿಂಗ್ನಾಗ ಮನ್ಯಾಗ ಪ್ಲಾನ್ ಮಾಡೋದು ಟೈಮ್ದಾಗ ಇಬ್ರು ಉಳಿತಿದ್ರು, ಇಬ್ರು ಕೂಡ ಇರ್ತಿದ್ರು. ಆದ್ರೆ ಅಲ್ಲೇ ಅಟ್ಲೀಸ್ಟ್ ಅಕ್ಕಿ ಏನಾದ್ರು ಹೇಳಿದ್ರಂದ್ರೆ ಸಾಧ್ಯತೆಗಳಿರ್ಬೋದು, ಯಥಾರ್ಥವಾಗಿ ಹೌದು ನಾವು ಮಾಡಿದ್ವಿ ಈ ರೀತಿ ಒಪ್ಕೊಂಡ್ಬಿಟ್ಟಿದ್ರೆ. ಒಪ್ಕೊಂಡ್ಬಿಟ್ಟಿದ್ರೆ, ಯಾಕಂದ್ರೆ ಡೈರೆಕ್ಟ್ ಕ್ವಶನ್ ಅದು ಅವಂದ ಅಲ್ಲ, ಪೇತ್ರನ ಪ್ರಶ್ನೆ ನೋಡ್ರಿ ಅಲ್ಲ, ಬಹಳ ಸ್ಪಷ್ಟವಾದ ಪ್ರಶ್ನೆ. 8ನೇ ವಚನ ಅಲ್ಲ, ಪೇತ್ರನು ಆಕೆಯನ್ನು ನೋಡಿ, ನೀವು ಆ ಹೊಲವನ್ನು ಮಾರಿದ್ದು ಇಷ್ಟೇ ಹಣಕ್ಕೋ ನನಗೆ ಹೇಳು. ಬಹಳ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಅಲ್ಲ, ಇಷ್ಟೇ ಹಣಕ್ಕೋ. If she knew that her husband is dead, fear of death might have changed her heart, and then she could, ಅಯ್ಯೋ ತೀರ್ಕೊಂಡ್ಬಿಟ್ರ, ಈಗ ನನಗೂ ಹಂಗ ಆಗ್ತೈತಿ ಏನಂದ್ರೆ ಆ ಥರ ಹೇಳಿ ಸತ್ಯ ಹೇಳ್ಬೋದಿತ್ತು. ಬಟ್ she didn't know. She might be thinking husband is inside or talking or something like that. So ಕೆಲಸ ಮುಂದೆ ಹೊಂಟೈತಿ ಹೇಳಿ ನಾನು ಇದ್ರಾಗ ಹೋಗ್ಬಿಡೋಣ ಹೇಳಿ ಅವಳ ಮಕ್ಕಟ್ಟಿ ಹೇಳ್ತಾ ಇದ್ದಾರೆ, ಶಿ ವುಡ್ ಹ್ಯಾವ್ ಸರ್ವೈವ್ಡ್. ಒಂದ್ ವೇಳೆ ಸತ್ಯ ಹೇಳಿದ್ರೆ, ಆ ಸಮಯದಲ್ಲಿ ಅವಳು ಸತ್ಯ ಹೇಳಿದ್ರೆ, ಶಿ ವುಡ್ ಹ್ಯಾವ್ ಸರ್ವೈವ್ಡ್. ಅಂದ್ರ ಬಹಳ ನಿಷ್ಠಾವಂತ ಹೆಂಡತಿ. ಸುಳ್ಳು ಹೇಳಿದ್ರೆ ಏನಂತಾರೆ, ಜೊತೆಯಾಗಿ ಸುಳ್ಳು ಹೇಳೋಣ, ಓಕೆ, ಸತ್ಯ ಹೇಳಿದ್ರೆ ಏನಂತಾರೆ, ಅದು ಮಾತು ಕೊಡ್ತಾರಲ್ಲ ಮದುವೆ ಒಳಗೆ, ಏನದು, ಬದುಕಿದ್ರು ಸತ್ತರು. ಆ ಸ್ಟೇಟ್ಮೆಂಟ್ ಪ್ರಕಾರ ಅವಳು ಬಹಳ ಪ್ರಾಮಿಸ್ ಏನ್ ಮಾಡಿದ್ಲು ಅದನ್ನ ಅವಳು ಇಟ್ಕೊಂಡಂಗೆ ಕಾಣಿಸ್ತದೆ. ಬಟ್ ಅಷ್ಟೇ ಏನಪ್ಪಾ ಅಂದ್ರೆ ಇಟ್ ಇಸ್ ನಾಟ್ ಎ ಗುಡ್ ಎಕ್ಸಾಂಪಲ್ ಅಲ್ಲ, ಒಳ್ಳೆ ಉದಾಹರಣೆ ಅಲ್ಲ ಇದು. ಮನ್ಯಾಗ ಆ ತರ ಮಾಡೋದು ಟೈಮ್. ಹಿಯರ್ ಇಟ್ ಲುಕ್ಸ್ ಲೈಕ್ ಹಿಯರ್ ವರ್ಸ್ ನಂಬರ್ 2 ಇಟ್ ಸೇಸ್ ದಟ್ ಹಸ್ಬೆಂಡ್ he kept part of the money for himself, right, and then he informs her and she agrees with it. So
husband has made this decision, but as partner ಗಂಡ ಹೆಂಡತಿ ಆಗಿ, so if husband is thinking in that way, wife's responsibility it is that ಹೇಳ್ಬೇಕ, ಬ್ಯಾಡ್ರಿ ಎಲ್ಲ ಕೊಟ್ಬಿಡೋಣ, ಹೋಗೋಣ ಕೊಟ್ಬಿಡೋಣ, ಅಲ್ಲೇ ನಮ್ಗೆ ಅವಶ್ಯಕತೆ ಇದ್ರ ನಾವು ಪೇತ್ರಗೆ ಹೇಳೋಣ ನಮ್ಗೆ ಅವಶ್ಯಕತೆ ಐತಿ. ಒಂದ್ ವೇಳೆ ಆರ್ಗ್ಯುಮೆಂಟ್ ಆಗಿನ ಆಕಿ ಹಂಗ ನೀ ಕುಂದ್ರ ಹಂಗಂದ್ರಂತೆ ಬಂದಿರ್ಬೋದು ಅವನೊಬ್ಬನ, ಅದು ಎಲ್ಲ ಗೊತ್ತಿಲ್ಲ, ಇಲ್ಲೇ ಕೊಟ್ಟಿಲ್ಲ. ಹೆಂಡತಿಯ ಸಮ್ಮತಿಯಿಂದ ಅಂತ ಹೇಳ್ತಾ ಇದ್ದಾರೆ. ಸಮ್ಮತಿ ಅಂತ ಹೇಳ್ತಾರೆ. ಹೆಂಡತಿಯ ಸಮ್ಮತಿಯಿಂದ. ಓ, ಹೆಂಡತಿಯ ಸಮ್ಮತಿ ಅಂದ್ರೆ, ಯಾಕಂದ್ರೆ ಆಲ್ಬರ್ಟ್ ಅದನ್ನೇ ಕೇಳಾಕತ್ತಾರ, ಯಾಕೆ ಅವ್ರು ಇಬ್ರು ಸಪ್ರೇಟ್ ಬಂದ್ರು ಅಂತ ಹೇಳಿ. ಆಲ್ಬರ್ಟ್ ಬೆನಿಸನ್ ಪ್ರಶ್ನೆ ಕೇಳತ್ತೆ, ಯಾಕೆ ಅವ್ರು ಇಬ್ರು ಸಪ್ರೇಟ್ ಬಂದ್ರು ಅಂತ ಹೇಳಿ. ಸೊ ಪಾಸಿಬಲಿ ಆಕೆ ಒಂದು ವೇಳೆ ಒಳ್ಳೆ ಅಡ್ವೈಸ್ ಕೊಟ್ಟಿರ್ಬೋದು, ಇಲ್ಲ ಹಂಗಿಂಗಂತ ಹೇಳಿರ್ಲೂಬಹುದು. ಬಟ್ ಏನಿವೆ, ಸೊ ಈ ಕುಟುಂಬದಲ್ಲಿ, ಈ ಕುಟುಂಬದ ವಿಷಯ ಕ್ರಿಸ್ತಿಯ ಕುಟುಂಬ ಇದು. ಆ್ಯಕ್ಚುಲಿ ಇದು ಯಾವುದೋ ಒಂದು ಅವಿಶ್ವಾಸಿ ಕುಟುಂಬ ಅಲ್ಲ, ಇದು ಕ್ರಿಸ್ತಿಯ ಕುಟುಂಬ ಇದು, ರೈಟ್. ಆದ್ರ ಆ ಕುಟುಂಬದೊಳಗೂ ಕೂಡ, ಇನ್ಫ್ಯಾಕ್ಟ್ ಕ್ರಿಸ್ತಿಯ ಕುಟುಂಬ ಅಷ್ಟೇ ಅಲ್ಲ, ಇದು ಪರಿಶುದ್ಧಾತ್ಮ ಭರಿತ ಕುಟುಂಬ ಇದು ಅಲ್ವಾ? ಇದು ಪರಿಶುದ್ಧಾತ್ಮ ಭರಿತ ಕುಟುಂಬ. ಸೊ ಈ ಪರಿಶುದ್ಧಾತ್ಮ ಭರಿತ ಕುಟುಂಬ ಆಗಿ ಅವರು ಅವರ ಒಂದು ದುರದೃಷ್ಟ ಇದೆ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ವೆರಿ ಸ್ಯಾಡ್ ಸಿಚುವೇಶನ್. ಈ ರೀತಿಯಾದಂಥ ನಿರ್ಧಾರ ತೆಗೆದುಕೊಳ್ತಾರೆ. ಬಟ್ ಯೋಚನೆ ಮಾಡೋಣ, ನಾವು ಆ ಪೇತ್ರನ ಸಮ್ಮುಖದೊಳಗೆ ಇದ್ದವರು ಅಂತ ಯೋಚನೆ ಮಾಡೋಣ. ಈ ಇಬ್ರು ಅನನೀಯ ಬಂದ ಅಥವಾ ಸಫೈರಾ ಬಂದು, ಸೊ ಅವರ ಒಂದು ಎಸ್ಪೆಷಲಿ ಅನನೀಯ ಕುಸಿದು ಬಿದ್ದ, ಸತ್ತ. ಸೊ ನಾವು ಅಲ್ಲಿ ವಾಕ್ಯ ಓದುವ ಪ್ರಕಾರ ಏನಾಗ್ತದೆ, 6ನೇ ವಚನದೊಳಗೆ ನೋಡುವಾಗ ಏನಾಯ್ತಂತೆ ಅಲ್ಲಿ, ಕೇಳಿದವರೆಲ್ಲರಿಗೂ ಮಹಾಭಯ ಹಿಡಿಯಿತು. ಅಲ್ಲ 6ನೇ ವಚನ, 5ನೇ ಅಧ್ಯಾಯದ 6ನೇ ವಚನ. Some young man came and wrapped up his body. They carried him out and buried him. ನೀವು ಇವ್ರದ್ದು ಡೆಡ್ ಬಾಡಿ ಹೊತ್ಕೊಂಡು ಹೋಗಿ ಶವ ಸಂಸ್ಕಾರ ಮಾಡುವಂಥವ್ರು ನೀವು ಆಗಿದ್ರೆ ನಿಮ್ಗೆ ಏನು ಅನಿಸ್ತಿತ್ತು? ಯೋಚನೆ ಮಾಡ್ತಾ ಇದ್ದಿರಲ್ಲ? ಅದು ಭಯಂಕರ ಹಿಡಿತಿತ್ತು ಬಹಳ. ಯಾಕಂತಂದ್ರೆ ಆದಿ ಸಭೆದ ಈ ಕಾರ್ಯಗಳು ಪ್ರಾರಂಭವಾಗಿ ಇಷ್ಟು ದಿನ ಆದ್ರೂ ಈ ರೀತಿ ಭಯಂಕರವಾದ ಸಂಗತಿ ಕಂಡಿದ್ದಿಲ್ಲ ಅವರು, ನೋಡಿದ್ದಿಲ್ಲ ಅವರು. ಸಡನ್ ಆಗಿ ಈ ರೀತಿ ಮರಣ ಆಗುವಂತ ಸಾಧ್ಯತೆ ಉಂಟಾಗುವಂತ ರೀತಿಯೊಳಗೆ ಆಗ್ತದೆ ಅಂತ ಅಂದ್ಕೂಳೆ ನಿಜವಾಗ್ಲೂ ಅದ್ಭುತ ಸೂಚಕ ಕಾರ್ಯ ಇವೆಲ್ಲ ಕಂಡೇವಿ. ಬಟ್ ಸಡನ್ಲಿ ಈ ರೀತಿನೂ ಸುಳ್ಳು ಗಿಳ್ಳು ಏನಾದ್ರು ಹೇಳಿದ್ರಂದ್ರೆ ಈ ರೀತಿ ಮರಣನೂ ಸಹ ದೇವ್ರ ಕೋಪದಿಂದ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಒಮ್ಮಗಲೇ ನೋಡಿದ್ರೆ ಭಯ ಬರ್ತಿತ್ತು. ಸೊ ಆ ವ್ಯಕ್ತಿ ಒಂದ್ ವೇಳೆ ಕೊರೋನಾ ಪೀಡಿತರ ಶವ ಸಂಸ್ಕಾರ ಮಾಡಿದ ಹಂಗೆ ಆಲ್ ದ ಸುಳ್ಳು ನಮ್ಗೆ ಅಂಟಬಾರ್ದು, ಆ ಥರನೂ ಅನ್ನಿಸ್ತೈತಿ. ಲೈಕ್ ಈ ಸುಳ್ಳು ಹೇಳಿ ಕಣ್ಣು ಮುಂದೆ ಜಸ್ಟ್ ಬಿಫೋರ್ ದೇರ್ ಐಸ್ ದಿಸ್ ಪರ್ಸನ್ ಫಾಲ್ಸ್ ಅಪ್ ಅಂಡ್ ಡೈಸ್. ಸೊ ಇಟ್ ವಿಲ್ ಬಿ ಲೈಕ್ ಎ ವೆರಿ ವೆರಿ ಫಿಯರ್ಫುಲ್ ಸಿಚುವೇಶನ್. ಎವ್ರಿಬಡಿ ವಿಲ್ ಬಿ ಸ್ಕ್ಯಾರ್ಡ್. Now we have to lift, we have to go, we have to bury, like nothing should happen to us. Nowhere we should be lying anything. Otherwise we can also just, Peter didn't do anything, just in front of Peter just he said and this person falls and dies. ಸಾಯ ಅಂತ ಹೇಳಿಲ್ಲ ಪೇತ್ರ. No. Right? No, ಹೇಳಿಲ್ಲ. ನಮಗೇನು ಆಗ್ತಿತ್ತಂತ ವಿಚಾರ ಮಾಡಿದ್ರೆ ದಂಗ ಆಗ್ತಿದ್ವಿ ನಾವು, ಭಯ ಆಗ್ತಿತ್ತು. ಓಕೆ, ಅದರ ಸಾಧ್ಯತೆನೂ ಇದೆ. ಅಸಹ್ಯ ಅನಿಸ್ತಿತ್ತ? ಎಸ್. ಯಾಕೆ ಮಾಡ್ಬೇಕಾಗಿತ್ತು ಇದು? ಜೀವ ಕಡ್ಕೊಂಡ ಇಲ್ದೋರಲ್ಲ, ಇದ್ದೋರು ಜನ ಮಾತಾಡ್ಕೊಂಡಿರ್ಬೇಕು. ನೋಡ್ಪ ಇವನ್ನೆಲ್ಲ ದೇವ್ರ ಭಯ ಭಕ್ತಿ ಎಲ್ಲ ಇದ್ದವನು ಈಗ ಯಾಕೆ ಮಾಡ್ಬೇಕಾಗಿತ್ತೀವ? ಎಸ್ ಎಸ್, ದೇವರು ಬೇಕಾದಷ್ಟು ಕೊಟ್ಟಿದ್ದಾನೆ, ಪ್ರಾಮಾಣಿಕನಾಗಿರ್ಬೇಕಾಗಿತ್ತು ಅದರಲ್ಲಿ. ಇಷ್ಟೆಲ್ಲ ಇದ್ದು ದೇವ್ರು ಏನು ಕಡಿಮೆ ಮಾಡಿದ್ದಾನೆ? ಏನ್ ಪ್ರಯೋಜನ? ಈ ಸ್ವಲ್ಪ ಉಳಿಸಿ ಇಟ್ರನು ಏನು ಉಪಯೋಗ? ಹೋದ ಎದಕ್ ಬಂತು ಇವಾಗ ಇಟ್ಕೊಂಡದ್ದು ಎಲ್ಲ ಅಲ್ಲ? ಈ ಘಟನೆಯ ವಿಷಯದಲ್ಲಿ ದೇವ್ರ ಬಗ್ಗೆ ನಮ್ಗೇನು ಅಭಿಪ್ರಾಯ ಬರ್ತದೆ? ಏನ್ ಅನ್ನಿಸ್ತದೆ?
ಇದೇ ಪ್ರಶ್ನೆ ನಾವು ಶವ ಸಂಸ್ಕಾರ ಮಾಡುವವರು ಮಾಡ್ತಾ ಇರುವಂತೆ ನಾವು ದೇವ್ರ ಬಗ್ಗೆ ವಿಚಾರ ಮಾಡಿದರೆ ಏನು ಅನಿಸ್ತದೆ? ಇಲ್ಲಿ ಈ ಘಟನೆ ಆಗಿರುವ ಕಾರಣ ಅದು ಹೊತ್ಕೊಂಡು ಹೋಗ್ತಾ ಇದ್ದೇವೆ, ಬಟ್ ಆದರೆ ವಿಚಾರ ದೇವ್ರ ಬಗ್ಗೆ ವಿಚಾರ ಮಾಡಿದ್ರೆ ಏನು ಅನಿಸ್ತದೆ? ವಿಚಾರ ಮಾಡ್ರಿ, ಏನು 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 ಅನಿಸ್ತದೆ? ಏನು ದೇವ್ರ ಬಗ್ಗೆ ನಮ್ಗೆ ಏನು ಅನಿಸ್ತದೆ? God will not digest the things which is not in his principle. ಓಕೆ, So God did not like that. Telling lies, God did not like that. In fact, will man also like being deceived? ಮನುಷ್ಯನು ಇಷ್ಟ ಪಡುದಿಲ್ಲ. ರೈಟ್? ಆಕ್ಚುಲಿ ಅವ್ರದ್ದು ಮನಸ್ಸಿನಾಗನು ಅದು ಇರ್ಬಹುದು, ಇನ್ಸೈಡ್ ಇರ್ಬಹುದು, ಮೋಸ ಮಾಡೇವಿ. ಸೊ ಇಲ್ಲೇ ನಾವು ನೋಡ್ತೇವಿ ಪರಿಶುದ್ಧ ಆತ್ಮ ಭರಿತ ಮನ್ಸ ಅವ್ರಿಗೆ ಈ ತರ ಆಗೈತಿ. ಸೊ ನನ್ಗೆ ಅನ್ಸಾತೈತಿ ಈಗ ಎಷ್ಟು ಡಿಟೇಲ್ವಾಗಿ ಓದುದು ಸಮಯ, ಪರಿಶುದ್ಧ ಆತ್ಮ ಭರಿತ ಆದ್ಮೇಲೇನು ಸೈತಾನನ್ನು ನಮ್ದ ಹಿಂದೆ ಬರುದು ಬಿಡುದಿಲ್ಲ. ಸೊ ಕಾಯ್ಕೊಂತಿಲ್ತಾನ ಎಲ್ಲೇ ಇವ್ರಿಗೆ ಬಿಡಿಸ್ಬೇಕ. ಬಟ್ ನಾವು ಪರಿಶುದ್ಧ ಆತ್ಮದ ಶಕ್ತಿಯಿಂದ ನಾವು ಜಯಿಸ್ಬೇಕು. ಸೊ ಇಲ್ಲೇ ನಾವು ಏನು ನೋಡಿಲ್ಲ, ಅವ್ರ ಮಾರಿ ಹಣ ತಂದ್ರ ಪ್ರಾರ್ಥನೆ ಮಾಡಿದ್ರ ದೇವ್ರಿಗೆ ಸ್ತೋತ್ರ, ದೇವ್ರೆ ನೀವು ಎಷ್ಟೋ ಕೊಟ್ಟಿರಿ, ನಾವು ಕೊಡಾಕ್ ಹೊಂಟೇವಿ. ಮೀನ್ಸ್ ನಾವು ಜಸ್ಟ್ ಹ್ಯಾಂಗ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಹಂಗ ಮಾಡ್ತೇವಿ. ಎನಿ ಇನ್ಕಮ್, ಹೌ ಟು ಸ್ಪೆಂಡ್, ಹೌ ನಥಿಂಗ್. It looks like they brought the money, he kept first for himself, informed his wife, and then he goes. So this is third priority of giving some portion. ಅದು ಯಾಕೆ ಮಾಡಿದ ಅಂತ ಹೇಳಿ ನಾವು ವಿಚಾರ ಮಾಡಿದ್ರೆ, ಆಕ್ಚುಲಿ ನಾವು ಅದು 3ನೇ ವಚನದಲ್ಲಿ ನೋಡ್ತೇವೆ. ಅನನೀಯ, ಜೋಸ್ನ ಹೇಳಿದ್ರು ಅದನ್ನ, ಅನನೀಯ ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ರೈಟ್. ಆಕ್ಚುಲಿ ಒಂದನ್ನೊಂದು ಕಾಲದಲ್ಲಿ ಯಾರು ತುಂಬಿಕೊಂಡಿದ್ರು? ಪರಿಶುದ್ಧಾತ್ಮ ಭರಿತರು ಇವರು. ರೈಟ್, ಪರಿಶುದ್ಧಾತ್ಮ ಭರಿತರು. ಈಗ ಸಡನ್ಲಿ ಯಾರು ತುಂಬಿದ್ದಾರೆ ಅಲ್ಲಿ? ಸೈತಾನ್. ಸೊ ಆಕ್ಚುಲಿ ಈ ನಾವು ನಿನ್ನೆ ದಿವಸ ನಾವು ನೋಡಿದ್ವಲ್ಲ 4ನೇ ಅಧ್ಯಾಯ ನೋಡಿದಾಗ ಅದು 31ನೇ ವಚನದೊಳಗೆ ನಮ್ಮನ್ನು ಗಮನಿಸಿದಾಗ ಏನಾಯ್ತು ಅಲ್ಲಿ, ಈ ಅಪೊಸ್ತಲ ಪೇತ್ರ ಯೋಹಾನರ ಬಳಗದೊಳಗೆ ಏನಾಯ್ತು, ಅವರೆಲ್ಲ ತಿರುಗಿ ಪವಿತ್ರಾತ್ಮ ಭರಿತರಾದ್ರು. ಅಪೊಸ್ತಲ ಕೃತಿ 2ನೇ ಅಧ್ಯಾಯದೊಳಗೂ ಭರಿತರಾದ್ರು, ಈಗ 4ನೇ ಅಧ್ಯಾಯದೊಳಗೂ ಮತ್ತದು ತಿರುಗಿ ಭರಿತರಾದ್ರು. ಆದ್ರೆ ಈ 5ನೇ ಅಧ್ಯಾಯದಲ್ಲಿ ಈ ಒಬ್ಬ ಮನುಷ್ಯ ಈ ಏನಂದ್ರೆ ಈ 4ನೇ ಅಧ್ಯಾಯದಿಂದ 5ನೇ ಅಧ್ಯಾಯದ ಮಧ್ಯ ಸಮಯದೊಳಗೆ ಆಗಲೇ ಏನ್ ಮಾಡ್ಬಿಟ್ಟಿರ್ತಾನ, ಮತ್ತೆ ತಿರುಗಿ ದಿನಾಲು ಭರಿತರಾಗಬೇಕಾಗಿರುವಂತ ವಿಷಯವನ್ನ ಬಿಟ್ಟದ್ರಿಂದ, ರೈಟ್, ಪರಿಶುದ್ಧಾತ್ಮ ಭರಿತರಾಗಿರ್ಬೇಕಾದವರು ಯಾವಾಗ ತಿರುಗಿ ನಾವು ಭರಿತರಾಗ್ತಾರೆ. ತುಂಬಿಸಲ್ಪಡುವ ಅನುಭವ ನಾವು ಆ ದಿವಸ ಆಯಿತು, ಆರಂಭ ಆಯಿತು ಅಷ್ಟೇ. ಓಕೆ, ನಾವು ನಿರಂತರವಾಗಿ ತುಂಬಿಸಲ್ಪಡುವ ಅನುಭವ ನಾವು ಹೊಂದ್ಕೊಳ್ಳಿಲ್ಲ ಅಂತಂದ್ರೆ ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ಪೇತ್ರನ ಪ್ರಶ್ನೆ ನೋಡ್ರಿ. ರೈಟ್, ತುಂಬಿಕೊಂಡದ್ದೇನು? ಪರಿಶುದ್ಧಾತ್ಮ ಭರಿತನಾದಂಥ ಜೀವಿತದಲ್ಲಿ ಸೈತಾನನ್ನು ತುಂಬಿಕೊಂಡದ್ದೇನು? ಪರಿಶುದ್ಧಾತ್ಮ ತುಂಬಿಕೊಳ್ಬೇಕಾಗಿತ್ತು. ಒಂದು ವೇಳೆ ತುಂಬಿಕೊಂಡಿದ್ರೆ ಈ ಕಾರ್ಯ ಆಗ್ತಿದ್ದಿಲ್ಲ ಏನೋ. ರೈಟ್. ಸೊ ಬಹಳ ಒಂದು ಮಹತ್ವದ ಅಂಶ. ಸೊ ಈ ಒಂದು ಮಾತು ನಾವು ಯೋಚಿಸ್ತಾ ಇರುವಂತೆ ದೇವರ ಬಗ್ಗೆ ನಾವು ಏನು ವಿಚಾರ ಮಾಡ್ತಿದ್ವಿ, ಈ ಶವ ಹೊತ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ದೇವರ ಬಗ್ಗೆ ಗೌರವ ಹೆಚ್ಚಾಗ್ತಿತ್ತ ನಮಗ? ದೇವರು ಈ ಕಾರ್ಯ ಮಾಡಿದ್ದಕ್ಕಾಗಿ ಏನ್ ಅನ್ನಿಸ್ತದೆ? ಭಯ ಆಗ್ತದೆ. ದೇವ್ರಿಗೆಲ್ಲ ಗೊತ್ತಾಗ್ತೈತಿ, ನಮ್ದು ಹೃದಯದೊಳಗೆ ಏನ್ ನಡೀತೈತೆ ಎಲ್ಲ ಗೊತ್ತಾಗ್ತದೆ. ಇನ್ಫ್ಯಾಕ್ಟ್ ಅದೇ ಮಾತು ಉಪಯೋಗಿಸ್ತಾರಲ್ಲ ಅಲ್ಲಿ ನೋಡ್ರಿ, ವಚನ 4ನೇ ವಚನದ ಮಾತು, ಆ ಆಸ್ತಿ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ, ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲೇ ಇತ್ತಲ್ಲವೇ, ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ, ರೈಟ್, ಬಹಳ ಇಂಪಾರ್ಟೆಂಟ್ ವರ್ಡ್, ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ಓಕೆ. ಸೊ ಈ ಬೀಳುವ ಕೆಲಸ ಹೇಗಾಯ್ತು ಅಂದ್ರೆ ಫಸ್ಟ್ ಯೋಚನೆಯಿಂದ ಆರಂಭವಾಯ್ತು. ಆಮೇಲೆ ಏನ್ ಮಾಡಿದವನು? ನೀನು ಸುಳ್ಳಾಡಿದೆ. ಫಸ್ಟ್ ಯೋಚನೆ ಒಳಗೆ ತಪ್ಪಿತು, ಯೋಚನೆ ಒಳಗೆ ಮಿಸ್ಟೇಕ್ ಆಯ್ತು, ಅಲ್ಲಿಂದ ಮಾತಿಗೆ ಬಂತದು.
ಆ್ಯಕ್ಷನ್, ಕ್ರಿಯೆಗಳೊಳಗೆ ಬಂತು. ಸೊ ಈ ಮಾತುಗಳನ್ನು ಕೇಳಿ ಬಿದ್ದು ಪ್ರಾಣ ಬಿಟ್ಟನಂತ ಹೇಳಿ. ಸೊ ದೇವರ ಬಗ್ಗೆ ನಮ್ಗೆ ಯೋಚನೆ ಮಾಡಿದ್ರೆ ಒಂದು ಭಯ. ಮತ್ತೇನಾದರೂ ಅನ್ನಿಸ್ತದ? ದೇವರು ಇಲ್ಲೇ ನಾವು ವಿಶ್ವಾಸಿಗಳು ಆಗಿದ್ದಾದ್ಮೇಲೆ ಇದು ಭಾಳ ಕಾಮನ್ ಸ್ಟೇಟ್ಮೆಂಟ್ ಆಗಿಬಿಟ್ಟಿದೆ. ಏನಂದ್ರೆ ನಾವು ಏನು ಮಾಡ್ತಾ ಇದ್ವಿ ದೇವ್ರಿಗೆ ಎಲ್ಲ ಗೊತ್ತು, ದೇವ್ರ ಮ್ಯಾಲಿಂದ ನೋಡ್ತಾ ಇದ್ದಾರೆ. God knows everything and nothing is hidden from God. But it has become so granted that sometimes we just bypass God. But God, here we see in this portion mein, that Ananias and Sapphira, they sold the land, they brought the money, they kept some money, and they have come to give the money. He has come to give the money. Nobody came and reported to Peter that land was sold in this much. But Holy Spirit of God informed Peter. What makes Peter to question him? ಹೌದು. So Holy Spirit of God gave the revelation to Peter that he is doing something wrong. Yeah. And that's why here again and again Peter is not concerned about that people should come and keep giving here, but Peter is more concerned about do not lose eternity. So here he brings the question. My heart is asking here the question that how did Peter know? ಯಾ, ಪೇತ್ರನಿಗೆ ಹೆಂಗೆ ಗೊತ್ತಾಯ್ತು ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿ? It was nothing. He had brought, oh thank you Ananias, you are so concerned of poor and needy and all, he would have thanked. But Holy Spirit of God informed Peter, revealed to Peter, and Peter again and again he is checking them, checking him, checking her. So Holy Spirit of God is at work, not only the believers, not only the leaders, apostles. So God will work in the fellowship through anyone to check us out. ಇನ್ಫ್ಯಾಕ್ಟ್ ಬಿಸ್ನೆಸ್ನೊಳಗು ಇಲ್ಲಿ ಬಿಸ್ನೆಸ್ ಡೀಲ್ ಆಗಿದೆ. ಬಿಸ್ನೆಸ್ನೊಳಗೆ ಅವರು ಮೋಸ ಮಾಡ್ತಾ ಇದ್ದಾನೆ, ವಂಚನೆ ಮಾಡ್ತಾ ಇದ್ದಾನೆ, ಅಥವಾ ಇದು ಅದರಲ್ಲಿ ಏನು ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ದೇವರಿಗೆ ಒಂದು ಅದರ ವಿಷಯದ ಕುರಿತು ಕಾಳಜಿ ಅಥವಾ ಅರಿವು ಇರುವಂಥದ್ದನ್ನು ನಾವು ನೋಡ್ತೇವೆ. ಸೊ ಮತ್ತೇನು ಅನ್ನಿಸ್ತದೆ ದೇವ್ರ ಬಗ್ಗೆ ಈ ಸ್ಥಿತಿಯಲ್ಲಿ, ದೇವ್ರ ಕುರಿತು ನಮಗೆ ಈ ಸ್ಥಿತಿಯಲ್ಲಿ? 5ನೇ ವಚನದಾಗ ನೋಡೋದಾದ್ರಿ, ಇದು ಅವ್ರು ಸುಳ್ಳಾಡಿದ್ದ ಬಂದು ಪೇತ್ರಗ ಅಲ್ಲ. ಅವ್ರಿಗೆ ಸ್ಪಷ್ಟವಾಗಿ ಪೇತ್ರ ಹೇಳಾಗತ್ತಾನ, ನೀವು ಸುಳ್ಳಾಡಿದ್ದ ನನಗಲ್ಲ, ಮನುಷ್ಯರಿಗಲ್ಲ ನೀವು ಹೇಳಿದ್ದ, ಇದು ನೀವು ಸುಳ್ಳು ದೇವ್ರಿಗಾಡಿರಿ. ಸೊ ಗಾಡ್, ದೇವರು ಯಾವಾಗೂ ಸುಳ್ಳು ಸಹಿಸುವುದೇ ಇಲ್ಲ, ಡೆಫಿನೆಟ್ಲಿ ಇಲ್ಲ. ಇದರಿಂದ ದೇವ್ರ ಪೇತ್ರನಿಗೆ ಪ್ರೇರೇಪಣೆ ಪಾಸ್ಟರ್ ಹೇಳ್ದಂಗೆ, ಬೀನಾ ಪಾಸ್ಟರ್ ಹೇಳ್ದಂಗೆ, ದೇವ್ರ ಪೇತ್ರಗ ಈಗಾಗಲೇ ತಿಳಿಸಿದ್ದಾನೆ, ಇವ್ರು ಸುಳ್ಳು ಹೇಳ್ಯಾರ, ನನಗೆ ಮೋಸ ಮಾಡ್ಯಾರ ಅಂತ ಹೇಳಿ. ದೇವರಲ್ಲಿ ನಾವು ಗಮನಿಸಿದ್ವಿ ಅಂತಂದ್ರೆ ಮನುಷ್ಯರು ಕೂಡ ಆಗುವುದಕ್ಕಿಂತ ಹೆಚ್ಚಾಗಿ ನಾವು ದೇವರು ಕೂಡ ಆ ರೀತಿ ಮಾಡುವಂಥದ್ದು ಸರಿಯಲ್ಲ ಅನ್ನೋದನ್ನ ದೇವ್ರು ಅದನ್ನ ಸಹಿಸೋದಿಲ್ಲ ಅನ್ನೋ ಸ್ಪಷ್ಟ ಗೊತ್ತಾಗ್ತದೆ. ಇದು ಆಲಯಕ್ಕೆ ಸಂಬಂಧಪಟ್ಟಂಗೆ, ದೇವ್ರ ಸಭೆಗೆ ಸಂಬಂಧಪಟ್ಟಂಗೆ, ಬೇರೆ ಒಬ್ಬ ವ್ಯಕ್ತಿ ಕೂಡ ಡೀಲ್ ಮಾಡಿ ಮೋಸ ಮಾಡಿದ ಅಂತಲ್ಲ. ಸೊ ಅಂತ ವಿಷಯ ಬಂದಾಗ ದೇವರು ಅದನ್ನ ಗಂಭೀರವಾಗಿ ತಗೊಂತಾನಂತ ಅನಿಸ್ತದೆ. ದೇವರ ಹೆಸರಿನಲ್ಲಿ ಅದು ಹೇಳಿ ತನ್ನ ಹೆಸರಿನ ಕೀರ್ತಿಯನ್ನ ಆತನ ಕೀರ್ತಿಗೆ ನಡ್ಸಕ್ ಕೊಡೋದಿಲ್ಲ ದೇವರು. ಇನ್ಫ್ಯಾಕ್ಟ್ ಅದ ಪ್ರಶ್ನೆ ನಾನು ಆಕ್ಚುಲಿ ಮುಂದುವರಿಸಿ ಕೇಳ ಬಯಸುವಂಥದ್ದು, ಅನನೀಯ ಮತ್ತು ಸಫೈರಳಿಗೆ ಇಷ್ಟು ಭಯಂಕರವಾದ ಶಿಕ್ಷೆ ದೇವರು ಯಾಕೆ ಕೊಟ್ಟಿರಬೇಕು? ಆನ್ ದ ಸ್ಪಾಟ್ ಚರ್ಚ್ ಸಭೆ ಆ ಸೇವೆ ಜಸ್ಟ್ ಆರಂಭವಾಗಿದೆ. ಓಕೆ, ಅಂಥ ಸಮಯದಲ್ಲಿ ಇವರು ಮಾಡಿದ ತಪ್ಪಿಗೆ ಇಮ್ಮಿಡಿಯೇಟ್ಲಿ ತಕ್ಷಣವೇ ಭಯಂಕರವಾದಂಥ ದಂಡನೆ, ಮರಣದಂಡನೆ. ಸುಳ್ಳು ಹೇಳಿದ್ದಕ್ಕಾಗಿ ಮರಣದಂಡನೆ, ಗಂಡ ಹೆಂಡತಿ ಇಬ್ಬರಿಗೂ ಸುಳ್ಳು ಹೇಳಿದ್ದಕ್ಕಾಗಿ ಮರಣದಂಡನೆ ಸಿಕ್ತು. ಪಾಪ್ರೆ, ಯಾಕೆ ಇಷ್ಟು ಬಹಳ ಸ್ಟ್ರಿಕ್ಟ್ ಆಗಿ ದೇವರು ವರ್ತಿಸಿದನು? ಏನ್ ಅನ್ನಿಸ್ತದೆ? ನೆಕ್ಸ್ಟ್ ಯಾರು ಇಂಥದ್ದು ಮಾಡಬಾರ್ದು. ದುರಾಶೆ, ಮೋಸ ಸಭೆಯಲ್ಲಿ ಬೆಳಿಬಾರದು. And just this is a Pentecostal experience. ಪವಿತ್ರ ಆತ್ಮದ ಭರಿತ ಎಕ್ಸ್ಪೀರಿಯನ್ಸ್ ಇಲ್ಲಿ 2ನೇ ಅಧ್ಯಾಯನಾಗ ನಾವು ನೋಡ್ತೇವೆ. ಸೊ ದಿಸ್ ಇಸ್ ಲೈಕ್ 50, 60 days, 70 days, 80 days, whatever. Like days are not given, but very near to the crucifixion and all. Yeah. So God wants to teach here that Satan is there to destroy you. Yes. And you have seen that on the cross how he tried to just kill me and finish it off. Yes. But God conquered the death.
Huh. And if you play around with Satan, if you play around, then what Satan has planned, that only he will do. And he has planned that he will destroy you, he will kill you. So devil nung bitanle. Yes. You went to follow devil's scheme, devil's idea, and it is like it is not Peter. Peter here he is questioning, and here we see that Ananias out, Gone. his wife out, and it says they both agreed, and they both got the same punishment. ಯಾ ಒಂದು ವೇಳೆ ಇವರು ಆಕ್ಚುಲಿ ದೇವ್ರ ಮುಂದೆ ಸತ್ಯವನ್ನೇ ನೋಡ್ದಿದ್ರೆ, ಇನ್ಫ್ಯಾಕ್ಟ್ ದೇವ್ರು ಅದನ್ನ ಬಯಸ್ತಾನ. ದೇವ್ರು ಬಹಳ ಇಷ್ಟಪಡುವಂಥದ್ದು ಯಥಾರ್ಥತೆ, ರೈಟ್? ಯಥಾರ್ಥತೆ. ಇನ್ಫ್ಯಾಕ್ಟ್ ದೇವ್ರ ಮೇಲೆ ಸಿಟ್ಟಾಗಿತ್ತಂತಂದ್ರೆ ನಾವು ದೇವ್ರಿಗೆ ಹೇಳ್ಬೋದಾ, ನಾನು ನಿನ್ನ ಮೇಲೆ ಭಾಳ ಸಿಟ್ಟು ಬಂದತ್ತಂತ? ಡೆಫಿನೆಟ್ಲಿ ಯಥಾರ್ಥವಾಗಿ ಹೇಳ್ಬೋದು. ಹೇಳ್ಬೋದು, ರೈಟ್? ನನಗೆ ಈ ಥರ ಆಗಿದ್ದು ನೋಡಿ ನನಗೆ ಸಹಿಸಕ್ಕೆ ಆಗತ್ತಿಲ್ಲ, ನನಗೆ ಭಾಳ ಸಿಟ್ಟಾಗಿದೆ ಸ್ವಾಮಿ, ರೈಟ್? ಇದನ್ನು ನಾವು ನೋಡ್ತೇವೆ ಬೈಬಲ್ನಲ್ಲಿ. ಯೆರೆಮೀಯನು ಹೇಳ್ತಾನೆ ಈ ರೀತಿಯಾದ ಮಾತುಗಳನ್ನ, ಕೀರ್ತನೆಗಾರರು ಅನೇಕ ಸಾರಿ ಹೇಳ್ತಾರೆ ಈ ರೀತಿಯಾಗಿ, ನಮಗೆ ಏನು ಅನ್ಯಾಯ ಮಾಡಿದೀನಿ ನೀನು ದೇವ್ರೆ, ಹಾಗೆ ಹೀಗೆ ಅಂತೆಲ್ಲ. ಆ ರೀತಿಯಾದಂಥ ಏನಪ್ಪ ಅಂದ್ರೆ ಯಥಾರ್ಥವಾಗಿ ಸತ್ಯವನ್ನ ದೇವ್ರ ಮುಂದೆ ಅವರು ಹೇಳ್ಬೋದಾಗಿತ್ತು. ಬಟ್ ಅವರು ಪೇತ್ರನ ತಿಳಿಸ್ತಾ ಇದ್ದಾನೇನಂದ್ರೆ, ನೀವು ಮನುಷ್ಯರ ಮುಂದೆ ಅಲ್ಲ, ದೇವ್ರ ಮುಂದೆ ನೀವು ಯೋಚನೆ ಮಾಡ್ತಾ ಇದ್ದಾಗ, ಈ ಪ್ಲಾನ್ ಹಾಕ್ತಾ ಇದ್ದಾಗ, ಕೆಟ್ಟ ಯೋಚನೆ ಮಾಡ್ತಾ ಇದ್ದಾಗ ನೀನು ಆಕ್ಚುಲಿ ದೇವ್ರ ಮುಂದೆ ಸುಳ್ಳು ಹೇಳುವಂತ ಪ್ಲಾನ್ ಮಾಡ್ತಾ ಇದ್ದೆ ಅನ್ನುವಂಥದ್ದು ನಿನಗೆ ಲಕ್ಷ್ಯಕ್ಕೆ ಬಂದಿಲ್ಲ ಸಾಹೇಬ್ರೆ. Partnering with the devil. ಸೊ ಒಂದೇ ಟೈಮ್ ನಾನು ದೇವರೊಂದು ಮನ್ಸ ದೆವ್ವಂದು ಮನ್ಸ ಎರಡೂ ಆಗೋದು ಪ್ರಯಾಸ ಪಟ್ರೆ ದೇವ್ರ ಮತ್ತೆ ಅದೇ ಒತ್ತಾಯ ಮಾಡೋದಿಲ್ಲ. ದೆವ್ವ ಜೊತೆಗೆ ಕೈ ಜೋಡಿಸಿದ್ರೆ ದೆವ್ವಂದು ಒಂದೇ ಓನ್ಲಿ ಒನ್ ಪ್ಲಾನ್ ಹಿ ಹ್ಯಾಸ್, ಹೌ ಟು ಡಿಸ್ಟ್ರಾಯ್, ನಾಶ ಮಾಡು. ಯಾ. ಸೊ ಅಲ್ಲ, ಇನ್ನೂ ಯೋಚನೆ ಮಾಡ್ರಿ, ಯಾಕೆ ದೇವರು ಅಷ್ಟು ಕಠೋರವಾದ ಶಿಕ್ಷೆ ತಕ್ಷಣ ಕೊಟ್ಬಿಟ್ನು? ವಿಲ್ಸನ್, ಏನ್ ಅನಿಸ್ತದ? ದೇವರು ಯಾಕೆ ಈ ರೀತಿಯಾದಂಥ ಕಠೋರವಾದ ಶಿಕ್ಷೆ ಕೊಟ್ಟಿರಬಹುದು ಅಂತ ಯೋಚನೆ ಮಾಡುವಾಗ, ಸಭೆಯ ಸನ್ನಿವೇಶಕ್ಕೆ ಸಂಬಂಧಪಟ್ಟಂತೆ, ಅಲ್ಲಿದ್ದಂಥ ವಿಶ್ವಾಸಿ ಸಮೂಹಕ್ಕೆ ಸಂಬಂಧಪಟ್ಟಂತೆ ಸುಳ್ಳು ಸಹಿಸುವುದಿಲ್ಲ, ದುರಾಶೆ ಸಹಿಸುವುದಿಲ್ಲ, ಮತ್ತಿನ್ನೊಂದು ಸ್ವಭಾವ, ಇದೇ ಥರದ ಸ್ವಭಾವ ಸಹಿಸುವುದಿಲ್ಲ ದೇವರು. ಮೋಸ, ಡಿಸೆಪ್ಷನ್ ಅದ. ಸಭೆಯಲ್ಲಿ ಸೇವೆಗಾಗಿ ಮೋಸ ಸಹಿಸುವುದಿಲ್ಲ ಅಲ್ಲ. ಸ್ಪಷ್ಟವಾಗಿ ನಾವು ನೋಡ್ತೇವೆ, ಇದರಲ್ಲಿ ಬಹಳ ಸ್ಪಷ್ಟವಾಗಿ ನಾವು ನೋಡ್ತೇವೆ. ಸೊ ಸತ್ಯಕ್ಕೆ ದೇವರು ಬೆಲೆ ಕೊಡ್ತಾನ? ಹೌದು. ಎಷ್ಟು ಬೆಲೆ ಕೊಡ್ತಾನೆ? ಎಷ್ಟು ಬೆಲೆ ಉಳ್ಳದು ಸತ್ಯ? ಎಷ್ಟು ಬೆಲೆ ಉಳ್ಳದು ಅಸತ್ಯ ಆಗಿದ್ದಕ್ಕೆ ಪ್ರಾಣ ಬೆಲೆ ಕಟ್ಟಕ್ಕಾಗಿದ್ದು, ಜೀವ ಕಳ್ಕೋಬಹುದು ಸುಳ್ಳು ಹೇಳಿದ್ರೆ ಅಲ್ಲ. ಸತ್ಯಮೇವ ಜಯತೆ ನಮ್ಮ ನೋಟ್ಗಳಲ್ಲಿ ಇರುವಂತ ಮಾತು. ಸತ್ಯದಿಂದ ಜೀವಿಸಿದ್ರೆ ನೀನು ಜಯಿಸ್ತೀಯ, ಸತ್ಯವನ್ನ ಬಿಟ್ಟು ಅಸತ್ಯವನ್ನ ಹಿಡಿದ್ರೆ ನೀನು ಸಾಯ್ತೀಯ, ರೈಟ್? ಇದು ಬಹಳ ಸ್ಪಷ್ಟವಾಗಿ ನಾವು ನೋಡ್ತೇವೆ. ಸೊ ಅನ್ಯೋನ್ಯತೆಯಲ್ಲಿ ಇದರದ ಪ್ರಭಾವ ಏನಾಗಿರ್ಬೋದು? ಈ ಘಟನೆಯ ಪ್ರಭಾವ ಅನ್ಯೋನ್ಯತೆಯಲ್ಲಿ ಏನಾಗಿರ್ಬೇಕು? ಇದರಿಂದಾಗಿ ಎಚ್ಚರಿಕೆ ಬಂದಿರ್ತದೆ. ಯಾವ ವಿಷಯದಲ್ಲಿ? ಈ ರೀತಿ ಹಣಕಾಸಿನ ವಿಷಯದಲ್ಲಾಗ್ಲಿ, ಸುಳ್ಳಿನ ವಿಷಯದಲ್ಲಾಗ್ಲಿ ನಾವು ಆಡಕ್ ಹೋಗ್ಬಾರ್ದು. ಮೋಸದ ವಿಷಯ. ಸೊ ಏನ್ ಮುಚ್ಚಾಕ್ ಬರೋದಿಲ್ಲ ದೇವ್ರ ಮುಂದೆ. ನಾವೇನ ಮಾಡಿದ್ರಂದ್ರು ದೇವರಿಗೆ ಅರಿಕೆ ಮಾಡಿಕೊಂಡಿರ್ತೀವಿ, ಅದರ ಪ್ರಕಾರ ನಾವು ನಡ್ಕೋಬೇಕು. ಎಸ್. ಏನ್ ಅನಿಸ್ತದೆ? ಅನ್ಯೋನ್ಯತೆ ಮೇಲೆ ಏನ್ ಪ್ರಭಾವ ಬೀರಿರ್ಬೇಕು ಈ ಘಟನೆ ದಿನ? First of all, here scripture says that all who heard what had happened, they were filled with fear. Okay. So every living being has desire to live. Yeah. And living with fulfillment, happiness, God's presence, all this. Now became a believer, and then now here doing all these things, spirit-filled believers. So here whole fellowship might have become like more commitment towards not Peter, but more of like, let us check ourselves.
and commit ourselves to God. God is more interested in our heart. Yes. What we do inside our heart, which nobody sees, God is interested there, that business, heart business, than hand business. ಯಾ ಸೊ ದೇವರಿಗೆ ನಮ್ಮ ಹೃದಯಗಳ ಮೇಲೆ ಹೆಚ್ಚು ಆಸಕ್ತಿ ಇದೆ, ರೈಟ್? ಸೊ ನಮ್ಮ ಹೃದಯಗಳಲ್ಲಿ ನಾವು ಏನು ವಿಚಾರ ಮಾಡ್ತೇವೆ, ನಮ್ಮ ಹೃದಯಗಳಲ್ಲಿ ನಮ್ಮ ಏನು ಯೋಚನೆಗಳನ್ನು ನಾವು ಮಾಡ್ತೇವೆ, ಅದು ದೇವರು ಅದಕ್ಕೆ ಹೆಚ್ಚು ಬೆಲೆ ಕೊಡುವಂಥವನಾಗಿದ್ದಾನೆ. ಸೊ ಸ್ವಾಭಾವಿಕವಾಗಿ ಅನ್ಯೋನ್ಯತೆಯಲ್ಲಿ ಈಗಾಗಲೇ ಪ್ರಸ್ತಾಪ ಮಾಡಿದಂತೆ ವಿಶ್ವಾಸದ ವರ್ತನೆ ಹೆಚ್ಚಾಗಿರ್ಬೇಕಲ್ಲ, ನಂಬಿಗಸ್ತಿಕೆ ಹೆಚ್ಚಾಗಿರ್ಬೇಕು, ಇಂಟೆಗ್ರಿಟಿ, ಟ್ರೂತ್ಫುಲ್ನೆಸ್ ಅನ್ನುವಂಥದ್ದು ಅದು ಹೆಚ್ಚಾಗಿರ್ಬೇಕು. ಮತ್ತು ಒಂದು ವೇಳೆ ಅದನ್ನು ನಾವು ಬಿಟ್ಕೊಟ್ರೆ ಏನಾಗ್ತದೆ? ಇಲ್ಲಂತೂ ಮರಣ. ಹಾನಿಕರ ಅಲ್ಲ? ಡೆಫಿನೆಟ್ಲಿ ಇಟ್ ಇಸ್ ಡೇಂಜರಸ್. ವಿಶ್ವಾಸಿಯಾಗಿ ನೀನು ಮೋಸ, ವಂಚನೆ, ಸುಳ್ಳು ಇವುಗಳ ಆಧಾರವಾಗಿ ಸ್ವಲ್ಪ ಏನಂತಾರೆ ಇಟ್ಕೊಂಡು ಲಾಭ ಮಾಡಿಕೊಂಡು ಅದೆಲ್ಲ ವಿಚಾರ ಮಾಡ್ತಾ ಇದ್ರೆ ಇಟ್ಸ್ ನಾಟ್ ಗುಡ್ ಫಾರ್ ಯುವರ್ ಹೆಲ್ತ್ ಅಲ್ಲ? ಅಪಾಯಕಾರಿ. ಇನ್ಫ್ಯಾಕ್ಟ್ ಎಷ್ಟು ಅಪಾಯಕಾರಿ ಅಂತಂದ್ರೆ ಜೀವ ಕಳ್ಕೊಳ್ಳುವಂಥ ಅಪಾಯನೂ ಕೂಡ ಇದೆ. ಸೊ ಸಾಮಾನ್ಯವಾಗಿ ನಾವು ಈಗ ಅನೇಕ ಸಾರಿ ನಾವು ಫೇತ್ ಪ್ಲೆಜ್ಜು ಅದು ಇದು ಅಂತೆಲ್ಲ ನಾವು ಅವಕಾಶ ಕೊಡ್ತೇವೆ ಸಭೆಗೆ. ಒಂದು ವೇಳೆ ವಿಶ್ವಾಸಿಗಳು ಕೂಡ ಈ ರೀತಿಯಾದ ಅವಕಾಶಗಳನ್ನ ಕೊಡುವುದಕ್ಕಾಗಿ, ಸೇವೆಗಾಗಿ, ದೇವರ ರಾಜ್ಯ ಕಟ್ಟುವುದಕ್ಕಾಗಿ, ಕೈ ಜೋಡಿಸೋದಕ್ಕಾಗಿ ನಾವು ಅವಕಾಶಗಳನ್ನು ಕೊಡ್ತೇವೆ. ಆದರೆ ಒತ್ತಾಯ ಅಂತೂ ಇಲ್ವೇ ಇಲ್ಲ, ಯಾರಿಗೂ ಒತ್ತಾಯ ಇಲ್ಲ. ಸಾಮಾನ್ಯವಾಗಿ ನಾವು ನಮ್ಮ ಸಮಾಜದೊಳಗೆ ನೀವಿರುವಂಥ, ಯಾಕಂದ್ರೆ ಸೆಕ್ಯುಲರ್ ವರ್ಲ್ಡ್ ನೋಡಿ ನೀವೆಲ್ಲ ಕೆಲಸ ಮಾಡುವಾಗ ಅದೆಲ್ಲ ನೋಡುವಾಗ ಜನ ತಮ್ಮ ಆದಾಯಕ್ಕಿಂತ ಹೆಚ್ಚು ಅನಿರೀಕ್ಷಿತವಾದಂಥ ಲಾಭ ಬಂದಾಗ ಆ ಹಣ ತಗೊಂಡು ಏನು ಮಾಡ್ತಾರೆ? ಏನು ಇನ್ವೆಸ್ಟ್ ಮಾಡ್ತಾರೆ? ಜಗತ್ನವ್ರು ನೋಡುವ ಪ್ರಕಾರ ಏನೋ ಇನ್ಸೆಂಟಿವ್ ಬಂತು, ಅಥವಾ ಏನೋ ಅದೇನಂತಾರೆ ಬೋನಸ್ ಬಂತು, ಇವೆಲ್ಲ ಬರುವಾಗ, ಅಥವಾ ಏನೋ ಒಂದು ಅಡಿಷನಲ್ ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಬಂತು, ಅದನ್ನ ಏನ್ ಮಾಡ್ತಾರೆ ಸಾಮಾನ್ಯವಾಗಿ? ತಮಗೆ ಬೇಕಾದ ವಸ್ತುಗಳನ್ನ, ಥಿಂಗ್ಸ್ ಅದು ತಮಗೆ ಬೇಕಾಗಿರೋದು ಯಾವುದು ಮನೆಯಲ್ಲಿ ಇರೋದಿಲ್ಲ ಅಂತ ವಸ್ತುಗಳನ್ನು ತಗೊಳ್ತಾರೆ. ಡೆಪಾಸಿಟ್ ಮಾಡಬಹುದು, ಎಫ್ ಡಿ ಮಾಡ್ತಾರೆ. ಓಕೆ. Some people they make maja also. ಉಡಾಯಿಸ್ಬಿಡ್ತಾರೆ. Okay, and some people they make the more assets also, more property, more income, more money, more earning, so make more property. So ಆ ರೀತಿಯಿಂದ ಓಕೆ, ಹೆಚ್ಚು ಇದರಲ್ಲಿಂದ ಇನ್ನೂ ಹೆಚ್ಚು ನಾವು ಗಳಿಸೋಣ ಅನ್ನುವಂಥ, ಇಷ್ಟು ಬಂದದ ಇದನ್ನು ಇನ್ನೂ ಹೆಚ್ಚು ಗಳಿಸೋಣ ಅನ್ನುವಂಥ ಒಂದು ವಿಚಾರ. ಮತ್ತೇನಾದರೂ ಈ ವಿಚಾರ ಬರ್ತದ? ಸ್ವಲ್ಪ ಮಂದಿ ಇನ್ಕಮ್ ಜಾಸ್ತಿ ಆದ್ರೆ ಮೇ ಬಿ ಬ್ಲ್ಯಾಕ್ ಮಾರ್ಕೆಟ್ ಇನ್ಕಮ್ ಆಗಿರ್ಬೋದು, ಬಟ್ ಅದ್ರಿಂದ ಸ್ವಲ್ಪ ತೆಗೆದ ದೇವ್ರಿಗೂ ಕೊಟ್ಟು ಬಿಡೋಣ, ಸ್ವಲ್ಪ ಅವ್ರಿಗೆ ಇದು ಮೀನ್ಸ್ ಲಂಚ ಕೊಡೋದು ಥರ. ಸೊ ಜಸ್ಟ್ ಗಿವ್ ಇಟ್ ಟು ಗಾಡ್ ಸಮಥಿಂಗ್, ಸೊ ದ್ಯಾಟ್ ಸೊ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಾಕ ಸಲುವಾಗಿ ದಟ್ ನಾ ಒಳ್ಳೆ ಕೆಲಸನೂ ಮಾಡೇನಿ. ದೇವ್ರಂತೂ ಸ್ಪಷ್ಟವಾಗಿ ಹೇಳ್ಬಿಟ್ಟ, ನಾನು ಲಂಚ ಸ್ವೀಕರಿಸುವ ದೇವರಲ್ಲ ಅಂತ ಹೇಳಿ. ಬಟ್ ಇವರು ಲಂಚ ಕೊಡೋರು ಆ ರೀತಿಯಿಂದ ಮನಸ್ನಾಗ ಬರುವುದಿಲ್ಲ ಲಂಚ ಥರ. ಮೀನ್ಸ್ ದ್ಯಾಟ್ ಆಲ್ಸೋ ದೇ ಮೇಕ್ ಇಟ್ ಇಸ್ ಸ್ಪಿರಿಚುವಲ್, ದಟ್ ಇಷ್ಟು ಬಂದೈತಿ, ಇಷ್ಟೊಂದು ಇಷ್ಟು ತಗದೆ ಇಷ್ಟು ದೇವ್ರಿಗೆ ಕೊಟ್ಟು ಬಿಡೋಣ. ಬಟ್ ಗಾಡ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಆಲ್ ದ್ಯಾಟ್. He is not in here. So clearly my Bible it says, did not the land belong to you before it was sold? Yeah. After it was sold, you could have used the money as you wished. Yes. It's your money. You could have done that. There is no compulsion, no force, no pressure, nothing. Yeah. It is yours. What made you think of doing such a thing? You haven't lied just to people, you have also lied to God. Okay.
So what's your point? So my point is that God is not seeing who is giving more, who is giving less, or how much, who it is not. God is seeing when in our quiet time, in our alone time, decision making time, what are we thinking about God? ಕೊಡುದು ಐತಿ ಅದರ ಸಲುವಾಗಿ ಕೊಟ್ಟು ಬಿಡೋಣ, ಆರ್ ಎಲ್ಲ ಮಂದಿ ಕೊಡತಾರ ಅದರ ಸಲುವಾಗಿ ಕೊಟ್ಟು ಬಿಡೋಣ. ದಿಸ್ ಗಿವಿಂಗ್ ಫಾರ್ ಮೀ ಇಟ್ ಲುಕ್ಸ್ ಲೈಕ್, ವಾಸ್ ಹಿ ರಿಯಲಿ ಕನ್ಸರ್ನ್ಡ್ ಅಬೌಟ್ ಗಿವಿಂಗ್ ಟು ದ ನೀಡಿ ಆರ್ ಪುವರ್? Because for him God only is underestimated. Yeah. Then these people ko to it is secondary. In fact, ಈಗಿನ ಒಂದು ಸ್ಥಿತಿಯಲ್ಲಿ ಅತ್ಯಂತ ದೊಡ್ಡ ಶೋಧನೆ, ಯೇಸು ಸ್ವಾಮಿ ಮೊದಲೇ ಹೇಳಿದ್ದು, ನೀವು ದೇವರನ್ನು, ಧನವನ್ನು, ಹಣವನ್ನು ಒಂದೇ ಸಮಯದಲ್ಲಿ ಯು ಕೆನಾಟ್ ಸರ್ವ್ ಟು ಮಾಸ್ಟರ್ಸ್. ಓಕೆ, ಇದು ಕ್ಲಾಸಿಕ್ ಎಕ್ಸಾಂಪಲ್. ಏನು ಎಕ್ಸಾಂಪಲ್ ಅಂತಂದರೆ, ನನಗೆ ದೇವರು ಬೇಕು, ನನಗೆ ಹಣನೂ ಬೇಕು. ಸಿ, ಹಣ ದೇವ್ರು ಕೊಡ್ತಾನೆ, ರೈಟ್? ಹಣ ದೇವ್ರು ಕೊಡ್ತಾನೆ. ಹಣ ದೇವರೇ ಕೊಡ್ತಾ ಇರುವಾಗ ಆತನು ಮತ್ತೆ ಕಿತ್ಕೊಳ್ತಾನೆ ಅನ್ನುವಂಥ ಮಾತಲ್ಲ. ಆದರೆ ಅದನ್ನು ನೀನು ಕೊಡ್ಬೇಕು, ಆತನಿಗೆ ಕೊಡಬೇಕಂತ ನೀನು ನಿರ್ಧರಿಸಿದ್ರೆ ಅದನ್ನು ಮೋಸ, ವಂಚನೆ, ದುರಾಶೆ ಇವುಗಳ ಮುಖಾಂತರವಾಗಿ ಕೊಡುವಂಥ ಒಂದು ಪ್ರಯತ್ನ ಮಾಡಿ ದೇವರಿಗೆ ಮೋಸ ಮಾಡಿ ಕೊಡ್ತೇನೆ ಅನ್ನುವಂಥ ಯೋಚನೆ ಇದ್ರೆ ಅದು ತಪ್ಪಾಗ್ತದೆ. ದೇವರಲ್ಲಿ ನಾವು ಎಷ್ಟು ಕೊಡ್ತೀವಿ ಅಂತೇಳಿ ಆತನಿಗೆ ಈಸ್ ನಾಟ್ ಇಂಟ್ರೆಸ್ಟೆಡ್. Yes, amount ಅಷ್ಟಲ್ಲ. ದ ಆಟಿಟ್ಯೂಡ್ ಆಫ್ ಗಿವಿಂಗ್, Yes. ಅದು ಮುಖ್ಯ. Yeah. ಕೊಡುವಂಥ ಒಂದು ಮನೋಭಾವನೆ ಹೇಗಿದೆ, ಸೊ ಅದನ್ನ ದೇವರು ನೋಡ್ತಾರೆ. ಎಸ್. ಸೊ ಇಲ್ಲಿ ಇವರು ಕೊಡ್ತಾ ಇದ್ದಾರೆ, ಮೋಸದಿಂದ ಕೊಡ್ತಾ ಇದ್ದಾರೆ, ದುರಾಶೆಯನ್ನು ಕೊಡ್ತಾ ಇದ್ದಾರೆ, So this is ಕೊಡ್ತಾ ಇದ್ದಾರೆ. this is more, it looks like means ನಾವು ವಿಶ್ವಾಸಿಯಾಗಿ ನನ್ಗ ಅನ್ಸಾತೈತಿ, ನನ್ನ ಕಡೆ ಏನೈತಿ ಅದು ಎಲ್ಲ, ದಟ್ ಕಾನ್ಸೆಪ್ಟ್ ಆಫ್ ನನ್ನ ಕಡೆ ಇರುವುದು ಎಲ್ಲ ದೇವ್ರಂದ ಐತಿ ಅಂದ್ರೆ ನಮ್ಗೆ ದೇವ್ರಿಗೆ ವಾಪಸ್ ಕೊಡೋದು ಏನು ಸುಳ್ಳು ಹೇಳೋದು ಏನು ಅಂತ ಏನು ಅವಶ್ಯಕತೆ ಇಲ್ಲ. Everything is God's, and God has given 100 rupees. In that 10 rupees tithe, if somebody brings 90 rupees, God told us to use. But in 10 rupees also, if 2 rupees wife husband together just keep it and give 8 rupees only, that there God is checking that he's not calculative of 10 rupees, but he's seeing that what's going on in your heart, why. So now actually we have gone into so many aspects. ಯಾಕಂದ್ರೆ ಹಣದ ವಿಷಯ ಬಂದಾಗ ಬಹಳ ಮುಜುಗರ ಆಗ್ತದೆ ಮಾತಾಡಕ. ಬಹಳ ಸೂಕ್ಷ್ಮ ಕ್ಷೇತ್ರ ಅದು. ಯಾಕಂದ್ರೆ ಕುಟುಂಬದೊಳಗಂತೂ ನಿಮಗೆ ಗೊತ್ತಿರೋ ಪ್ರಕಾರ, ಅಂಕಿ ಸಂಖ್ಯೆಗಳ ಪ್ರಕಾರ ಆಲ್ಮೋಸ್ಟ್ 70-80% ಮ್ಯಾರೇಜ್, ಮದುವೆಗಳು ಮುರಿದು ಬೀಳ್ತಾ ಇರುವಂಥದ್ದು ಹಣಕಾಸಿನ ವಿಷಯದಲ್ಲೂ ವಾದ ವಿವಾದದಿಂದಾಗಿ. ನೀ ಯಾಕೆ ಎಷ್ಟು ಖರ್ಚು ಮಾಡಿದಿ, ನೀ ಯಾಕೆ ಇದನ್ನು ಉಪಯೋಗಿಸಿದ್ದೆ ಅನ್ನುವಂಥ ಈ ವಿಷಯದಿಂದಲೇ ಕುಟುಂಬಗಳು ಒಡೆಯುತ್ತಿರುವಂಥ ದಿನಮಾನಗಳು ನಾವಿದ್ದೇವೆ. ಓಕೆ, ಆ ರೀತಿಯಾದಂಥ ಸನ್ನಿವೇಶದವು. ಆದ್ರೆ ಈ ಘಟನೆಯನ್ನ ದೇವರ ವಾಕ್ಯ ಇಲ್ಲಿ ಪ್ರಸ್ತಾಪಿಸಿರುವುದರ ಉದ್ದೇಶ ಬಹಳ ಸ್ಪಷ್ಟವಾಗಿ ನಾವು ಗುರುತಿಸೋಣ. ನಾವು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ದೇವರು ನಮ್ಮಿಂದ ಬಯಸ್ತಾ ಇರುವಂಥದ್ದು ಯಥಾರ್ಥತೆ. ಓಕೆ, ನಿನ್ನ ಹಣ ಬಯಸ್ತಾ ಇಲ್ಲ ದೇವರು, ರೈಟ್? ದೇವ್ರು ಬಯಸ್ತಾ ಇರುವಂಥದ್ದು ನಿನ್ನ ಯಥಾರ್ಥ. ನಾನು ಕೊಡಕ್ಕೆ ಮನಸ್ಸಿಲ್ಲ ದೇವ್ರೆ, ನಾನು ಕೊಡಕ್ಕೆ ಮನಸ್ಸಿಲ್ಲಪ್ಪ, ನಾವು ಹೇಳೋದಲ್ಲ, ರೈಟ್? ಅದನ್ನು ಬಿಟ್ಟು ನಾನು ಕೊಡ್ತೇನೆ ಅಂತ ಹೇಳಿ ಕೆಲವರು ನೋಡಿದ್ದೇವೆ ನಾವು. ಅಲ್ಲ, ಪೊಕಾಕಿ ಮಾಡಕ್ಕಂತೇಳಿ ಮಾತಾಡೋದು, ಓಕೆ, ಪೊಕಾಕಿ ಮಾಡಕ್ಕಂತ ನಾನು ಅದನ್ನು ಕೊಡ್ತೀನಿ, ಇದನ್ನು ಸ್ಪಾನ್ಸರ್ ಮಾಡ್ತೇನೆ ಅಂತ ಹೇಳೋದು, ಆಮೇಲೆ ಮೋಸ ಮಾಡೋದು, ದೇವರಿಗೆ ಮೋಸ ಮಾಡೋದು, ಅದು ಭಾಳ ಎಚ್ಚರಿಕೆಯಿಂದ ಇರಬೇಕು. ಈ ಕ್ಷೇತ್ರಕ್ಕೆ ದೇವರ ಸಭೆಗೆ ಸಂಬಂಧಪಟ್ಟಂತೆ ಅಂತೂ ನಮ್ಮ ಹೃದಯಗಳನ್ನು ನೋಡ್ತಾ ಇದ್ದಾನೆ. ಭಾಳ ಇಂಪಾರ್ಟೆಂಟ್. ಈ ದಿವಸಗಳಲ್ಲಿ ಅಂತೂ ಎಚ್ಚರಿಕೆಯಿಂದ ಇರಬೇಕಾದಂಥ ಒಂದು ಮಹತ್ವದ ಅಂಶ. ಸೊ ಆದೇ ಸಭೆಯಲ್ಲಿ ಅದನ್ನು ಇನ್ನೊಂದು ಮಾತನ್ನ ಹೇಳ್ಬೇಕಂದ್ರೆ ಅಂಥ ಸ್ವಭಾವನ ಕತ್ತರಿಸಿ ಹಾಕ್ತಾನೆ ದೇವರು, ರೈಟ್? ಇಂಥ ಒಂದು ಸ್ಥಿತಿಯನ್ನು ಇಮ್ಮಿಡಿಯೇಟ್ಲಿ ಕಟ್ ಆಫ್ ಮಾಡಿಬಿಡ್ತಾನೆ ಅದನ್ನು, ರೈಟ್? ಅದು ನಾವು ನೋಡ್ತೇವೆ. ಸೊ ನಾವು ಆಲ್ಮೋಸ್ಟ್ ವಿ ಆರ್ ಕಮಿಂಗ್ ಟು ಅನ್ ಎಂಡ್. ನೀವು ಯಥಾರ್ಥವಾಗಿ ಹೇಳಬೇಕಾದ್ರೆ ದೇವರು ಇಲ್ಲಿ ಅನನೀಯ ಮತ್ತು ಸಫೈರೊಂದಿಗೆ ವರ್ತಿಸಿದಂಥ ರೀತಿಯನ್ನು ನೋಡಿದ್ರೆ ನಿಮಗೆ ಪರ್ಸನಲ್ ವಾಟ್ ಯು ಫೀಲ್? If you see how God dealt with Ananias and Sapphira, what do you feel?
ಯುವರ್ ಪರ್ಸನಲ್ ಫೀಲಿಂಗ್ ಯಥಾರ್ಥವಾಗಿ. ನಾವು ಕೊಡೋದು ವಿಷಯದೊಳಗೆ ಭಾಳ ಎಚ್ಚರಿಕೆಯಿಂದ ಇರ್ಬೇಕ್ರಿ. ನಾವು ಏನು ಡಿಸೈಡ್ ಮಾಡ್ತೇವಲ್ಲ ಅದನ್ನ ಕೊಟ್ಬಿಡ್ಬೇಕು. ದೇವ್ರ ಮುಂದೆ ಯಾವುದನ್ನ ನಾವು ಹೇಳಿರ್ತೇವಿ, ನಾವು ಅನ್ಕೊಂಡಿರ್ತೇವಲ್ಲ ಅದನ್ನ ಮಾಡ್ಬೇಕಂತ. ಓಕೆ, ಇಲ್ಲಾಂದ್ರೆ ಅದು ನಮಗೆ ಕೊಡೋದ್ರ ವಿಷಯದಲ್ಲಿ ಎಚ್ಚರಿಕೆ ಅಂತ ಇರ್ಬೇಕಂತ. ಅದರ ಅರ್ಥ ದೇವ್ರಿಗೆ ನಮ್ದು ಏನು ಬೇಕಾಗಿಲ್ಲ, ರೈಟ್? ನಾವು ಒಂದ್ ವೇಳೆ ಏನಾದ್ರೂ ಮಾಡ್ಬೇಕಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ವಿ ಮನಸ್ಸೊಳಗ, ಅದನ್ನ ಯಥಾರ್ಥವಾಗಿ ಮಾಡ್ಬೇಕು. ಸೊ ಅಂದ್ರೆ ಇನ್ನೊಂದು ಮಾತಿನಲ್ಲಿ ದೇವ್ರು ನಮ್ಮಂದ ಬಯಸ್ತಾ ಇರುವಂತದ್ದು ಯಥಾರ್ಥವಾದ ಸಂಬಂಧ ಆತನ ಸಂಗಡ, ರೈಟ್? ಯಥಾರ್ಥವಾಗಿರೋಣ. ದೇವ್ರೇ ನನಗೀಗ ಈಗ ಇಷ್ಟು ಕಷ್ಟ ಆಗತ್ತಿತ್ತು ಸ್ವಾಮಿ, ರೈಟ್? ಸೊ ಅನ್ನುವಂಥದ್ದು ಆತನ ಅಪೇಕ್ಷಿಸ್ತಾ ಇದ್ದಾನೆ. ಸೊ ಆ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಯಥಾರ್ಥತೆ ಆತನ ಬಯಸ್ತದೆ. ಗ್ರೇಟ್ ಗ್ರೇಟ್ ಆನ್ಸರ್. ನಮ್ಮ ಪರ್ಸನಲ್ ಫೀಲಿಂಗ್ ಅದೇ ಒಂದು ವೇಳೆ ನಮ್ಗೆ ಇದನ್ನು ಕೇಳಿದ್ರೆ ಕಠಿಣ ಅನಿಸ್ಬೋದು, ಪಾಪ ಈ ಫ್ಯಾಮಿಲಿ ಬಗ್ಗೆ ಅಂತ ಕಠಿಣ ಅನಿಸ್ಬೋದು, ಭಯವಾಗ್ಬೋದು. ಕೆಲವೊಂದ್ಸತಿ ಅನ್ನಿಸ್ತೈತಿ ದೇವರು ಒಮ್ಮೆಲೆ ಡೈರೆಕ್ಟ್ಲಿ ಲಾಸ್ಟ್ ಶಿಕ್ಷೆನ ಕೊಡುವಂತ ಸಾಧ್ಯತೆ ಮಾಡ್ಲಾರ್ದ ಬೇರೆ ಏನಾದ್ರು ಮಾಡಬಹುದಿತ್ತು. ಡೈರೆಕ್ಟ್ಲಿ ಡೆತ್ ಅಲ್ಲಿ ಏನು ಆಪ್ಷನ್ ಇರಲಿಲ್ಲ, ರೈಟ್? ಇಮಿಡಿಯೇಟ್ಲಿ ದೇವ್ರ ಭಯಂಕರವಾದ ಕಾರ್ಯಗಳನ್ನು ಮಾಡೋದನ್ನ ನಾವು ಗಮನಿಸ್ತೇವೆ. ಎಸ್. ಸೊ ಯಾಕೆ ಮಾಡಿದ್ನು ಪ್ರಶ್ನೆ ಕೇಳ್ಬೋದು, ಬಟ್ ಗೊತ್ತಿಲ್ಲ, ಅದಕ್ಕೆ ಅರ್ಥ ಆಗೋದಿಲ್ಲ. ದೇವ್ರು ಯಾಕೆ ಹಿಂಗ್ ಮಾಡಿದ್ನು, ಅದು ಆರಂಭದೊಳಗೆ ಚರ್ಚ್ ಸೇವೆ ಆರಂಭ ಆಗ್ತಾ ಇದೆ, ಅದ್ರ ನಂತರ ಕಾಣೋದಿಲ್ಲ, ಅದ್ರ ಬಿಫೋರ್ ಕಾಣೋದಿಲ್ಲ, ಅದ್ರ ಸಡನ್ ಮಧ್ಯಭಾಗದೋಗ ಕಾಣುತ್ತೆ. But then maybe this will Jesus Christ died for truth. He died, he gave his life for truth. So it is costly to live truthful life, it demands, and he died for that. And now just this is very chiller life, like no, that all the jeevan kodudunda belene illa. How I want like that I will do like that. So that is not pleasing here. For me, I am learning from this here today is this is Holy Spirit anointed passages. A whole book of Acts it goes. So here it is giving the example that day to day basis seek the guidance of the Holy Spirit. ಯಥಾರ್ಥವಾಗಿ ನಾವು ದೇವ್ರ ಕಡೆ ಮಾತಾಡ್ಕೊಂತ ಇರೋಣ, ಬಟ್ ಪವಿತ್ರ ಆತ್ಮನೇ ನೀವು ನಮ್ಗೆ ನಾನು ಖಾಲಿ ಆಗಿಬಿಟ್ಟಿದ್ರೆ ನನ್ಗೆ ಖಾಲಿ ಆಗಿ ಬಿಡ್ಬೇಡ್ರಿ, ನೀವು ನನ್ಗೆ ಬೇಕು. ಬಿಕಾಸ್ ದೇ ವರ್ ಎಂಪ್ಟಿ, ಸಮ್ ಅದರ್ ಸ್ಪಿರಿಟ್ ಕೇಮ್ ಅಂಡ್ ಟುಕ್ ಪ್ಲೇಸ್ ಹಿಯರ್. ಸೊ ಕೆಲವೊಂದು ಸಾರಿನೂ ಅನ್ನಿಸ್ಬೋದು ಅವ್ರಿಗೆ ಯೋಗ್ಯವಾದ ಶಿಕ್ಷೆ ದೊರಕ್ತು ಅಂತ, ಇಲ್ಲವೇ? ಯಾಕಂದ್ರೆ ಅದಕ್ಕಾಗಿ ನಾವು ಇವತ್ತು ಚರ್ಚೆ ಮಾಡಾಕತ್ತೇವೆ. ಓಕೆ, ಇವತ್ತು ನಮ್ಮ ಡಿಸ್ಕಷನ್ದಲ್ಲಿ ಭಾಗವಹಿಸ್ತಾ ಇರುವಂಥ ಅನೇಕರಿಗೂ ಕೂಡ ಇದು ಯೋಚಿಸಬೇಕಾದಂಥ ವಿಷಯ ಅಲ್ಲ. ಬಟ್ ದೆನ್ ಇಲ್ಲಿ ಹಣದ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತೀವಿ, ರೈಟ್? ಆದರೆ ಈಗಿನ ದಿನಮಾನಗಳಲ್ಲಿ ಹಣ ಅಲ್ಲ, ಬಟ್ ಬೇರೆ ವಿಷಯಗಳನ್ನ ದೇವ್ರಿಗೆ ಕೊಡೋದಕ್ಕೆ ಕಷ್ಟ ಆಗ್ತದೆ. ಹಣ ಈಸಿಲಿ ಕೊಡಾಕ್ತಾ ಇರೋದ್ರ ಜನ ಈಗ, ರೈಟ್? ಬಟ್ ಕೆಲವು ಬೇರೆ ವಿಷಯಗಳನ್ನ ಕೊಡೋದಕ್ಕೆ ಆಗ್ತಾ ಇಲ್ಲ. ಯಾವ ವಿಷಯಗಳಂತ ನಾವು ನೋಡ್ತೀವಿ ಈಗಿನ ದಿನಗಳ? ಸಮಯ. ಓಕೆ, ಸೇವೆ. ಓಕೆ, ಸೇವೆ. ಮತ್ತೇನು ಕೊಡೋದಕ್ಕಾಗ್ತಾ ಇಲ್ಲ, ದೇವರಿಗೆ ಕೊಡೋದಕ್ಕಾಗ್ತಾ ಇಲ್ಲ. ಹಣ ಬೇಕಂದ್ರೆ ನನಗೆ ಎಷ್ಟು ಬೇಕು ತಗೋ, ಬ್ಲಾಂಕ್ ಚೆಕ್ ಬೇಕಂದ್ರೆ ಕೊಡ್ತೇನೆ, ಆದ್ರೆ ಡೋಂಟ್ ಆಸ್ಕ್ ಮೀ. ಅವೈಲಬಿಲಿಟಿ, ನಮ್ಮ ಲಭ್ಯತೆ. ಜಗತ್ನೊಳಗೆ ನಾವು ಇನ್ನೊಂದು ನೋಡ್ತಾ ಇದ್ದೇವೆ, ದೇವರಿಗೆ ಕೊಡದೇ ಇರುವಂತ ಸಂಗತಿ ಹೃದಯ ಕೊಡೋದಕ್ಕೆ ತಯಾರಿಲ್ಲ. ದೇವರಿಗೆ ಸಮಯ ಕೆಲವರು ಕೊಡ್ತಾರೆ, ಯಾಕೆಂದ್ರೆ ಅದು ಪುಣ್ಯ ಬರ್ತದ್ರಿ, ದೇವ್ರ ಕೆಲಸ ಮಾಡಿದ್ರ ಅಂತ ಪುಣ್ಯ ಬರ್ತದೆ ಅಂತ ಕೊಡ್ತಾರೆ. ಓಕೆ, ಟೈಮ್ ಕೊಡ್ತಾರೆ. ಹಣ ಬೇಕಂದ್ರೆ ಹಣ ಕೊಡ್ತಾರೆ, ಆದ್ರೆ ಒಂದು ಕೊಡುವುದಿಲ್ಲ, ಹೃದಯ ಕೊಡುವುದಿಲ್ಲ. ನೀನು ಈ ದಿನ ನಾವು ಈ ಚರ್ಚೆ ಮುಕ್ತಾಯಗೊಳಿಸ್ತಾ ಇರುವಂತೆ ಈ ಒಂದು ಅತ್ಯಂತ ಮಹತ್ವದ ದಿನ ಇದು. ಕೆಲವರು ನೀವು ಈ ಚರ್ಚೆ ವೀಕ್ಷಿಸ್ತಾ ಇದ್ದೀರಿ, ದೇವರಿಗಾಗಿ ನೀವು ಹಣ ಬೇಕಾದಷ್ಟು ಕೊಟ್ಟಿದ್ದೀರಿ. ಓಕೆ, ನಿಮ್ಮ ಹೆಸರು ಎಲ್ಲ ಚರ್ಚ್ನಲ್ಲಿ ಒಂದು ವೇಳೆ ತಿಂಗಳ ಅನೌನ್ಸ್ ಆಕಿತ್ತೋ, ವಾರ ಅನೌನ್ಸ್ ಆಗ್ತತ್ತೋ, ಪೇಪರ್ನಲ್ಲೆಲ್ಲ ಪ್ರಿಂಟ್ ಆಗ್ತಿರ್ಬೋದು ನಿಮ್ಮ ಹೆಸರು.
ಕೆಲವರು ನೀವು ಆಕ್ಚುಲಿ ಚರ್ಚ್ನಲ್ಲಿ ವಾಲಂಟಿಯರ್ ಆಗಿ, ಸೇವೆಯಲ್ಲಿ ವಾಲಂಟಿಯರ್ ಆಗಿ ಎಲ್ಲ ಕೊಡ್ತಾ ಇದ್ದೀರಿ. ಆದ್ರೆ ಬಹಳ ಸ್ಪಷ್ಟವಾಗಿ ದೇವರ ಆತ್ಮ ಈ ದಿವಸ ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ. ನೀವು ಕೊಡಬೇಕಾಗಿದ್ದು ನಿಮ್ಮ ಹೃದಯವನ್ನು ಕೊಡದೆ ನೀವು ಹಣವನ್ನು ಕೊಡೋದು ವ್ಯರ್ಥ. ನಿಮ್ಮ ಹೃದಯವನ್ನು ಕೊಡದೆ ನೀವು ದೇವರಿಗೆ ನಿಮ್ಮ ಸಮಯವನ್ನು ಕೊಡೋದು ವ್ಯರ್ಥ. ಯಾಕಂದ್ರೆ ಬೈಬಲ್ನಲ್ಲಿ ನಾವು ಬಹಳ ಸ್ಪಷ್ಟವಾಗಿ ನೋಡುವಂಥದ್ದು, ಆತನು ನಮ್ಮ ಬ್ಯಾಂಕ್ನ ಅಕೌಂಟ್ ಬಾಗಿಲು ತಟ್ಟುವುದಿಲ್ಲ. ಇಲ್ಲ, ಓಕೆ, ನಮ್ಮ ಗಡಿಯಾರ ಅಲಾರಾಮ್ ಕ್ಲಾಕ್ಗಳನ್ನು ಬಂದು ತಟ್ಟುವುದಿಲ್ಲ. ಆತನು ಬಂದು ತಟ್ಟುವುದು ನಮ್ಮ ಹೃದಯವೆಂಬ ಬಾಗಿಲು. ಅದನ್ನ ನಾವು ತೆರೀಲಿಕ್ಕೆ ಸಿದ್ಧವಿದ್ದೇವ. ಒಂದು ನೆನ್ಪಿಟ್ಕೊಳ್ಳೋಣ, ಈ ಘಟನೆಯಲ್ಲಿ ನಾವು ಬಹಳ ಸ್ಪಷ್ಟವಾದ ಒಂದು ಉದಾಹರಣೆಯನ್ನ ನೋಡ್ತೇವೆ. ಏನಂತಂದ್ರೆ, ದೇವರನ್ನು ಧನವನ್ನು ನೀವು ಒಟ್ಟಾಗಿ ಸೇವಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ದೇವರನ್ನು ಹಣವನ್ನು ಒಟ್ಟಾಗಿ ಒಂದೇ ಸ್ಥಾನದಲ್ಲಿ ಇಟ್ಟು ಆ ದೇವರನ್ನ ಸೇವೆ ಸಲ್ಲಿಸ್ತೇನೆ ಮತ್ತು ಟೈಮ್ ಸಿಕ್ಕಾಗ ಹಣವನ್ನು ಸೇವೆ ಸಲ್ಲಿಸ್ತೇನೆ ಸಾಧ್ಯವಿಲ್ಲ. ಇಂದು ಒಂದು ವೇಳೆ ಅನೇಕರು ನೀವು ಈಗ ಈ ಲಾಕ್ಡೌನ್ ಮುಗಿದ ಮೇಲೆ ಆಗಿರುವಂತ ಈ ಎಲ್ಲ ಒಂದು ಆರ್ಥಿಕ ಒಂದು ಸಮಸ್ಯೆಗಳ ಮಧ್ಯದಲ್ಲಿ ಪ್ರಶ್ನೆ ಚಿಂತೆ, ಮುಂದೇನು ಯೋಚನೆ ಮಾಡ್ರಿ. ಈಗ ಕಷ್ಟ ಬಂದಾಗ, ಸಂಕಟ ಬಂದಾಗ ದೇವರು ಅಂತೇಳಿ ಹುಡುಕಿ ಬಂದು ದೇವರೇ ಪರಿಹಾರ ಕೊಡು ಅಂತ ನೀವು ಬಂದು ಕೇಳಬಹುದು. ಆದ್ರೆ ಏನ್ ಗೊತ್ತಾ, ದೇವ್ರು ನಿನ್ನಿಂದ ಒಂದನ್ನ ಕೇಳ್ತಾ ಇದ್ದಾನೆ, ನಿನ್ನ ಹೃದಯ. ಓಕೆ, ಈ ದಿವಸ ನಾವು ಒಂದು ವೇಳೆ ನಮ್ಮ ಒಬ್ಬೊಬ್ಬರ ಜೀವಿತವನ್ನು ಪರಿಶೀಲಿಸಿಕೊಂಡ್ರೆ, ನಾವು ಹೃದಯವನ್ನ ಕೊಡದೆ ಎಲ್ಲ ಕೊಟ್ಟವರು ಈ ಒಂದು ಚರ್ಚೆಯಲ್ಲಿ ನೀವು ವೀಕ್ಷಿಸ್ತಾ ಇದ್ದೀರಿ. ಅದಕ್ಕೆ ನಾನು ನಿಮ್ಮನ್ನ ಎಚ್ಚರಿಸ ಬಯಸ್ತೇನೆ. ಏನ್ ಗೊತ್ತಾ, ನೀವು ಸೇವೆಯಲ್ಲಿ ನೀವು ಅನೇಕ ವರ ತಲಾಂತಗಳನ್ನು ಉಪಯೋಗಿಸೋದ್ರಲ್ಲಿ ಎಲ್ಲ ಇರಬಹುದು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ನಿನ್ನ ಹೆಸರಿನಲ್ಲಿ ಸ್ವಾಮಿ ನಾವು ಪ್ರವಾದಿಸಲಿಲ್ಲವೋ, ದೆವ್ವಗಳನ್ನು ಬಿಡಿಸಲಿಲ್ಲವೋ, ನಿನ್ನ ಹೆಸರಿನಲ್ಲಿ ನಾವು ದಾನ ಧರ್ಮ ಇದೆಲ್ಲ ಮಾಡಲಿಲ್ಲವೋ ಅಂತ ಎಲ್ಲ ಹೇಳಿದ್ರು. ಆತನು ಹೇಳಿದ್ರು, ನಾನು ನಿಮ್ಮನ್ನು ಅರಿಯೆ. ಆ ಸ್ಥಿತಿ ನಿಮ್ದಾಗಬಾರ್ದು. ಈ ದಿವಸ ನಾವು ಯಾಕೆ ಈ ಚರ್ಚೆಯಲ್ಲಿ ಈ ತರ ಪರಿಶುದ್ಧಾತ್ಮನು ನಮಗೆ ಈ ತರದ ಕನ್ಕ್ಲೂಷನ್ಗೆ ನಡೆಸ್ತಾ ಇದ್ದಾನೋ, ಯಾಕೆ ಅಂದ್ರೆ ನಿಮಗಾಗಿ ಈ ದಿವಸ ನೀವು ಇದನ್ನ ಡಿಸ್ಕಷನ್ ಮಾಡ್ತಾ ಇದ್ದೀರಿ. ಅದರ ಹೃದಯದಲ್ಲಿ ಫ್ರಾಕ್ಷನಲ್ ಸರ್ವಿಸ್, ಬೈ ಟು ಚಾ ಕೊಡ್ದಂಗೆ ದೇವರಿಗೆ ಅರ್ಧ ಸ್ವಲ್ಪ 100% ಕಮಿಟ್ಮೆಂಟ್ ಇಲ್ಲ ಅಷ್ಟೇ. ಈ ರೀತಿಯಾದಂಥ ಒಂದು ಕಠೋರ ಶಿಕ್ಷೆ ಅಥವಾ ಕಠೋರ ದಂಡನೆ ಒಂದು ವೇಳೆ ದೇವರು ನಮಗೆ ಕೊಟ್ಟಿರ್ಲಿಕ್ಕಿಲ್ಲ, ಆದರೆ ಅದರ ಒಂದು ಸತ್ಯ ನಾವು ತಿಳ್ಕೊಳ್ಳೋಣ. ಇದು ಸಾಧ್ಯ. ಕೆಲವರು ನಾವು ಪಶ್ಚಾತ್ತಾಪ ಪಡಬೇಕಾಗಿದೆ. ಯಾಕೆಂದ್ರೆ ಹೃದಯದಲ್ಲಿ ನಾವು ದೇವರಿಗೆ ಸ್ಥಳ ಕೊಟ್ಟಿಲ್ಲ. ಅದಕ್ಕೆ ಬ್ಯಾಂಕ್ನಲ್ಲಿ ನಮ್ಮ ಆದಾಯದಲ್ಲಿ ದೇವರಿಗೆ ಸ್ಥಳ ಕೊಡ್ತೀರಿ? ನಮ್ಮ ಟೈಮ್ ದೇವ್ರಿಗೆ ಯಾಕೆ ಕೊಡ್ತೀರಿ? ಫಸ್ಟ್ ಹೃದಯದಲ್ಲೇ ದೇವರಿಗೆ ಸ್ಥಳ ಇಲ್ಲ. ಎಲ್ಲ ಫ್ರಾಕ್ಷನಲ್ ಸರ್ವಿಸ್. ದೇವರು ಬಹಳ ಏನಂತಾರೆ, ಜೆಲಸ್ ಗಾಡ್ ಅಂತ ಹೇಳ್ತೀವಿ ಬೈಬಲ್ನಲ್ಲಿ. ಓಕೆ, ಆತನು ತನ್ನ ಪ್ರೀತಿಯನ್ನ ಇತರ ವಿಷಯಗಳೊಂದಿಗೆ ಹಂಚಿಕೊಳ್ಳುವುದಿಲ್ಲ. ಆತನು ಬಯಸುವಂಥದ್ದು ಪ್ರಥಮ ಸ್ಥಾನ ಮಾತ್ರ. ಓಕೆ, ಅದನ್ನು ಹಂಚಿಕೊಳ್ಳುವುದಿಲ್ಲ. ಸೊ ಈ ದಿವಸ ನಾನು ನಿಮ್ಮನ್ನು ವಿನಂತಿಸ್ತೇನೆ, ನೀವು ಮುಂದಿನ ಬಗ್ಗೆ ವಿಚಾರ ಮಾಡಿ ಭಯಗೊಳ್ತಾ ಇದ್ದರೆ ಒಂದು ನಿರ್ಧಾರ ಮಾಡ್ರಿ, ಸಂಪೂರ್ಣ ಸಮರ್ಪಣೆ. ನಾನು ದೇವರಿಗಾಗಿ ಪರಿಪೂರ್ಣವಾಗಿ ಜೀವಿಸ್ತೇನೆ. ಅರ್ಧ ಮರ್ಧ ವಿಶ್ವಾಸಿ ಅಂತ ಹೇಳಿ ನಾನು ಹಣವನ್ನ ಪ್ರೀತಿಸುವಂಥದ್ದು, ವಿಶ್ವಾಸಿ ಅಂತ ಹೇಳಿ ದುರಾಶೆಯಿಂದ ಕೂಡಿರುವಂಥದ್ದು, ವಿಶ್ವಾಸಿ ಅಂತ ಹೇಳಿ ಆತ್ಮಭರಿತ ವ್ಯಕ್ತಿ ಅಂತ ಹೇಳಿ ಮೋಸ ಮಾಡುವಂಥದ್ದು, ಆತ್ಮಭರಿತ ವ್ಯಕ್ತಿ ಅಂತ ಹೇಳಿ ಒಂದಾನೊಂದು ಕಾಲದಲ್ಲಿ ಆಕ್ಚುಲಿ ಸಂಡೇ ಅಷ್ಟೇ ಆತ್ಮಭರಿತ ವ್ಯಕ್ತಿ, ಮಂಡೇ ಸೈತಾನನಿಗೆ ಪ್ರವೇಶ ದ್ವಾರ ಮಾಡಿಕೊಡುವಂಥದ್ದು, ಹೃದಯದಲ್ಲಿ ನೆಲೆಸುವಂತೆ ಮಾಡುವಂಥದ್ದು. ಎಚ್ಚರಿಕೆ.
ನಾವು ಸೇವೆ ಸಲ್ಲಿಸುತ್ತಿರುವಂಥ ದೇವರು ಆತನು ಕೃಪಾಪೂರ್ಣನು ಸರಿ, ಆದರೆ ಅದೇ ಸಮಯದಲ್ಲಿ ನೀತಿ ನ್ಯಾಯದ ದೇವರು ಕೂಡ. ಓಕೆ, ಪಾಪವನ್ನು ಎಲ್ಲ ಎಷ್ಟು ಮಾತ್ರಕ್ಕೂ ಸಹಿಸಿಕೊಡೋದಿಲ್ಲ. ಸೊ ಅದಕ್ಕೆ ಈ ದಿವಸ ನಾವು ಈ ಸಮಯ ನಮ್ಮ ತಲೆಗಳನ್ನು ತಗ್ಗಿಸಿ ಪಶ್ಚಾತ್ತಾಪ ಪಡೋಣ. ಒಂದು ವೇಳೆ ನಾವೆಲ್ಲಾದರೂ ಈ ಫ್ರ್ಯಾಕ್ಷನಲ್ ಸರ್ವಿಸ್ ಮಾಡುವಂಥ ಸ್ವಭಾವ ನಮ್ದಾಗಿದ್ರೆ, ಯಾವುದೇ ರೀತಿಯಾಗಿ ಒಂದು ವೇಳೆ ನಾವು ಅರ್ಧಂಬರ್ಧ ಸೇವೆ, ಅರ್ಧಂಬರ್ಧ ಸಮರ್ಪಣೆ, ಅರ್ಧಂಬರ್ಧ ದೇವರೇ ನಿನ್ಗೇನು ಬೇಕಪ್ಪ, ಹಣ ಬೇಕಾ ತಗೊಂಡೋಗು, ಸಮಯ ಬೇಕಾ ತೆಗೆದುಕೊಂಡು ಹೋಗು, ಆದ್ರೆ ನನ್ನ ಹೃದಯ ಮಾತ್ರ ನಾನು ಕೊಡುವುದಿಲ್ಲ ಅನ್ನುವಂಥ ಜೀವಿತ ನಿಮ್ಮದಾಗಿದ್ದರೆ ಪಶ್ಚಾತ್ತಾಪ ಪಡ್ರಿ, ದೇವರ ಕಡೆಗೆ ತಿರುಗಿಕೊಂಡ್ರಿ. ಕರ್ತನ ನಡೆಸುವಿಕೆ ಈ ದಿವಸ ಭಾಳ ಸ್ಪಷ್ಟವಾಗಿ ನಿಮ್ಮ ಜೀವಿತ. ಕೆಲವರು ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ರೆ ನಿಮ್ಮ ಬಗ್ಗೆ. ಯಾಕೆಂದ್ರೆ ಹಣ ಒಂದು ಸಾಂಕೇತಿಕ ವಿಷಯ ಅಷ್ಟೇ. ಹೃದಯವನ್ನೇ ಕೊಡದವರು ನೀವು ಹಣವನ್ನು ಏನು ಕೊಡ್ತೀರಿ? ಹೃದಯವನ್ನೇ ಕೊಡದವರು ನೀವು ಸಮಯವನ್ನೇ ಕೊಡ್ತೀರಿ. ಈ ದಿವಸ ಕರ್ತನ ಸನ್ನಿಧಾನದಲ್ಲಿ ಸಮರ್ಪಿಸಿಕೊಳ್ಳೋಣ. ಪರಿಶುದ್ಧಾತ್ಮನು ಈ ದಿವಸ ನಿಮ್ಮಲ್ಲಿ ಅನೇಕರೊಂದಿಗೆ ಮಾತನಾಡ್ತಾ ಇದ್ದಾನೆ. ನಿಮ್ಮ ಮನಸ್ಸಾಕ್ಷಿಗಳಲ್ಲಿ ಆತನು ಎಚ್ಚರಿಸ್ತಾ ಇದ್ದಾನೆ. ದೇವರೊಂದಿಗೆ ಆಟ ಆಡುವುದನ್ನು ನಿಲ್ಲಿಸೋಣ. ಜಗತ್ತು ನೋಡ್ತಾ ಇದೆ ಇವಾಗ. ಭಾಳ ದಿವಸಗಳಿಂದ ಆಟ ಆಡಿ ಈಗ ಏನು ಆಡ್ತಾ ಇದ್ದೇವೆ, ಮನೆಗೆ ಕೂತ್ಕೊಂಡು ಆಟ ಆಡೋಕ್ಕೂ ಟೈಮ್ ಇಲ್ಲದಂಥ ಸ್ಥಿತಿಯಲ್ಲಿ ಕೂತ್ಕೊಂಡಿದ್ದೇವೆ. ನಿಮ್ಗೆ ಗೊತ್ತಿದೆ ಏನಾಗ್ತಾ ಇದೆ ಜಾಗತಿಕವಾಗಿ. ದೇವರಿಗೆ ಸಮರ್ಪಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ನಿರ್ಧಾರ ಮಾಡ್ರಿ, ದೇವರೇ ಯೇಸುವೇ, ನಾನು ನಿನಗೆ ನನ್ನನ್ನು ಒಪ್ಪಿಸಿಕೊಟ್ಟು ಈ ಸಮಯ ಪೂರ್ತಿ ನಿನ್ನನ್ನೇ ನಾನು ಹಿಂಬಾಲಿಸೋದಕ್ಕಾಗಿ ನನ್ನನ್ನು ಸಮರ್ಪಿಸಿಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮೊಂದಿಗೆ ಈ ದಿವಸ ಈ ಚರ್ಚೆಯಲ್ಲಿ ಇದ್ದದಕ್ಕಾಗಿ ಸ್ತೋತ್ರ. ಅನನೀಯ ಮತ್ತು ಸಫೈರಳ ಜೀವಿತ ನಂಬಿರುವವರಿಗೂ ಒಂದು ಸವಾಲು, ನಂಬದೇ ಇರುವವರಿಗೂ ಒಂದು ಸವಾಲು. ಕರ್ತನೆ, ನಮ್ಮ ಸಮರ್ಪಣೆ ಮತ್ತು ಪ್ರತಿಷ್ಠೆ ಕರ್ತನೆ ಭಾಗಶಃ ಮಾಡುವಂಥದ್ದು, ಅರ್ಧಮರ್ಧ ಮಾಡುವಂಥದ್ದು. ಕರ್ತನೆ, ನಾವು ಒಂದು ವೇಳೆ ನಿನ್ನ ವಿಷಯದಲ್ಲಿ ವ್ಯಭಿಚಾರಿಗಳಂತೆ ಹಣದ ಮೇಲೆಯೂ ಪ್ರೀತಿ, ಕರ್ತನೆ ನಿನ್ನ ಮೇಲೆಯೂ ಪ್ರೀತಿ ತೋರಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಈ ದಿವಸ ನೀನು ತೋರಿಸಿದೆ ಸ್ವಾಮಿ. ಅದು ವ್ಯಭಿಚಾರ. ನಾವು ಲೋಕದ ಸ್ಥಾನ ಮಾನ, ಲೌಕಿಕತೆ ಇವುಗಳೊಂದಿಗೆ ದೇವರಿಗೆ ಸೇವೆಗೆ ಸಮಯ ಕೊಡುವಂಥದ್ದು ಸ್ವಾರ್ಥದ ದುರಾಸೆಯಿಂದ ಎಂಬುದಾಗಿದ್ದರೆ ಈ ದಿವಸ ನಾವು ಎಚ್ಚೆತ್ತುಕೊಳ್ಳೋದಕ್ಕೆ ಸಹಾಯ ಮಾಡಿರೋದಕ್ಕಾಗಿ ಸ್ತೋತ್ರ. ಯಾರು ತಮ್ಮ ಹೃದಯಗಳು ನಿಮಗೆ ಕೊಟ್ಟಿಲ್ಲವೋ ಅವರು ತಮ್ಮ ಹೃದಯಗಳು ನಿನಗೆ ಒಪ್ಪಿಸಿ ಕೊಡೋದಕ್ಕಾಗುವಂತ ಈ ಸಮಯ ನೀನು ಮಾತನಾಡು ಸ್ವಾಮಿ, ನೀನು ಮಾತನಾಡು. ಓ ಕರ್ತನೇ, ಅವರ ಜೀವ ಉಳಿಬೇಕು, ಅವರ ಪ್ರಾಣ ಹೋಗಬಾರ್ದು ಸ್ವಾಮಿ, ಅವ್ರ ಜೀವ ಉಳಿಬೇಕು. ಯಾಕಂದ್ರೆ ನಿನ್ನ ಹೆಸರನ್ನ ಹೇಳಿ ಹೃದಯವನ್ನ ಕೊಡದೆ, ಜೀವಿತಗಳನ್ನ ಕೊಡದೆ ಅವರು ಆಡುತ್ತಿರುವ ನಾಟಕ ಏನೆಂದು ಒಂದು ವೇಳೆ ಸ್ವಾಮಿ ಶಿಷ್ಯರಿಗೆ ಗೊತ್ತಾಗಿರ್ಲಿಕ್ಕಿಲ್ಲ, ಆದ್ರೆ ನಿನಗೆ ಗೊತ್ತು. ನೀನು ಅವರ ಮನಸ್ಸಾಕ್ಷಿಯಲ್ಲಿ ಈ ದಿವಸ ಮಾತನಾಡಿ ನಿನ್ನ ಕಡೆಗೆ ಸೆಳೆದುಕೊಳ್ಳಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಮತ್ತು ಈ ಒಂದು ಸ್ವಾಮಿ ಲೈವ್ ಕಾರ್ಯಕ್ರಮ ಸುಗಮವಾಗಿ ಕಾರ್ಯ ನಡೆಸಿದ್ದಕ್ಕಾಗಿ ನನಗೆ ಸ್ತೋತ್ರ. ಅನೇಕರ ಜೀವಿತದಲ್ಲಿ ನೀನು ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಮೀಡಿಯಾ ಟೀಮ್ ಅನ್ನು ಉಪಯೋಗಿಸಿದಕ್ಕಾಗಿ ಸ್ತೋತ್ರ. ಪಾರ್ಟಿಸಿಪೆಂಟ್ಸ್ ಆಗಿ ಕೂತ್ಕೊಂಡಂತ ವಿಲ್ಸನ್ ಮತ್ತು ಸಂತೋಷ್ ಮತ್ತು ಜೋಸ್ನಾ ಮತ್ತು ಬೀನಾ ಮತ್ತು ನನ್ನನ್ನು ನಿನ್ನ ಕೈಲಿ ಒಪ್ಪಿಸಿಕೊಡ್ತೇವೆ. ನಮ್ಮೊಂದಿಗೂ ಕೂಡ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ನಿನ್ನ ಕೈಗಳು ನಮ್ಮೆಲ್ಲರನ್ನ ಒಪ್ಪಿಸಿಕೊಟ್ಟು ಕೃತಜ್ಞತೆ ಸಲ್ಲಿಸಿ ಯೇಸು ಸ್ವಾಮಿಯ ಶ್ರೇಷ್ಠ ಹೆಸರಿನಲ್ಲಿ ನಾವು ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಈ ಚರ್ಚೆಯಲ್ಲಿ ನೀವು ಭಾಗವಹಿಸಿದ್ದಕ್ಕಾಗಿ ನಾವು ವಂದನೆ ಸಲ್ಲಿಸ್ತೇವೆ. ನಾವು ಮಂಗಳವಾರ ದಿವಸ ಮತ್ತೆ ತಿರುಗಿ ವಾಪಸ್ ಲೈವ್ ಬರ್ತೇವೆ. ಬೆಳಿಗ್ಗೆ 11 ಗಂಟೆಗೆ ಅನ್ಯ ಭಾಷೆ ಮಾತನಾಡುವುದರ ಲಾಭ. ಪರಿಶುದ್ಧಾತ್ಮ ಭರಿತರಾಗುವಾಗ ದೇವರ ಆತ್ಮನು ನಮಗೆ ಕೊಡುವ ಗುರುತು ಅನ್ಯ ಭಾಷೆ, ಅದರ ಲಾಭವೇನು, ಅದನ್ನು ಮಾತನಾಡುವುದರ ಲಾಭವೇನು. ಸೊ ನಾವು ಟೈಮ್ ಟೇಬಲ್ ಪೂರ್ತಿ ಈ ವಾರಕ್ಕಾಗಿ ಪೋಸ್ಟ್ ಮಾಡಿದ್ದೇವೆ ಫೇಸ್ಬುಕ್ನಲ್ಲಿ, ಗಮನಿಸ್ರಿ. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಯಾವ್ಯಾವ ಟಾಪಿಕ್ ನಾವು ಬೈಬಲ್ ಸ್ಟಡಿ ಇದೆ ಅಂತ ನಿಮಗೆ ತಿಳಿಸುತ್ತೇವೆ, ನೋಡ್ರಿ. ಮತ್ತು ಸಾಯಂಕಾಲ ಮಾತ್ರ ಅಪೊಸ್ತಲ ಕೃತ್ಯದ ಈ ಗುಂಪು ಚರ್ಚೆ ನಾವು ಮುಂದುವರಿಸ್ತೇವೆ. ಈ ದಿವಸದ ಚರ್ಚೆ ನಿಮಗೆ ಉಪಯುಕ್ತವಾಗಿದ್ದರೆ ದಯಮಾಡಿ ತಿಳಿಸ್ರಿ. ಯಾವ ರೀತಿಯಾಗಿ ಇದು ನಿಮಗೆ ವೈಯಕ್ತಿಕವಾಗಿ ಒಂದು ವೇಳೆ ಆಶೀರ್ವಾದವಾಯಿತು ಅನ್ನುವಂಥದ್ದನ್ನು ದಯಮಾಡಿ ತಿಳಿಸ್ರಿ. ಯಾಕಂದರೆ
ನಾವು ನೋಡ್ತಾ ಇದ್ದೇವೆ, ನೀವು ಭಾಗವಹಿಸ್ತಾ ಇದ್ದೀರಿ. ಆದರೆ ನಿಮಗೆ ಅದು ಆಶೀರ್ವಾದಕರವಾಗ್ತಾ ಇದೆ ಅಂತ ನಮಗೆ ಗೊತ್ತಾದರೆ ನಮಗೂ ಒಂದು ಸ್ವಲ್ಪ ಎನ್ಕರೇಜ್ಮೆಂಟ್ ಆಗ್ತದೆ. ಅದಕ್ಕಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮ್ಮ ಈ ಒಂದು ಮೀಡಿಯಾ ಟೀಮ್ಗೂ ತಿರುಗೊಂದು ಸಾರಿ ನಾನು ವಂದನೆ ಸಲ್ಲಿಸ್ತೇನೆ. ನೀವೆಲ್ಲ ಲೈವ್ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಕ್ಕಾಗಿ ತಿರುಗೊಂದು ಸಾರಿ ವಂದಿಸಿ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇವೆ. ಶುಭರಾತ್ರಿ. ಗಾಡ್ ಬ್ಲೆಸ್ ಯು.